ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಾದಂಬರಿ ವಾಚನ ತಂತು. ಕಳೆದ ಬಾರಿ ಹೊನ್ನತ್ತಿ ಮತ್ತು ಅಣ್ಣಯ್ಯ ಅವರು ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ದು, ಮಾತಾಡಿದ್ದು, ಅವರು ಮತ್ತೆ ಪರಮೇ ಪರಮೇಶ್ ಅವರು ಪರಮೇಶಗೌಡ ಹೇಗೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ವಿಷಯವನ್ನ ತನ್ನ ಲಾಭಕ್ಕೆ ಬೆಳೆಸ್ಕೊಂಡಿದ್ದು ಇವುಗಳನ್ನೆಲ್ಲ ನೋಡಿದ್ವಿ. ಮುಂದಿನ ಭಾಗ. ಹೊನ್ನತ್ತಿ ಹಣವನ್ನು ಬಡ್ಡಿಗೆ ಠೇವಣಿ ಹಾಕಿದ್ದುದು ಬ್ಯಾಂಗ್ಳೂರಿನ ಬ್ಯಾಂಕಿನಲ್ಲಿ. ಈಗ ಅವನು 2,500 ಆ ಠೇವಣಿಯ ಮೇಲೆ ಸಾಲವೆಂದು ತೆಗೆಯಲು ಬೆಂಗಳೂರಿಗೆ ಹೋಗಬೇಕಿತ್ತು. ಸಾಧ್ಯವಾದಷ್ಟು ಬೇಗ ಹೋಗಿ ತನಗೆ ಇನ್ನೊಂದು ಜೊತೆ ಬಟ್ಟೆ, ಒಂದು ದುಪ್ಪಟಿ, ಟವೆಲು, ಕ್ಷೌರದ ಉಪಕರಣ ಮೊದಲಾದವುಗಳನ್ನು ಕೊಂಡು ಮೀರಜಿಗೋ ಮುಂಬೈಗೋ ಹೋಗಿ ಒಂದು ಸಿತಾರ್ ಕೊಂಡು ತರಬೇಕು. ಸಿತಾರಿಲ್ಲದೆ ಕಳೆಯುವ ಒಂದೊಂದು ನಿಮಿಷವೂ ಆಯುಷ್ಯದ ನಾಶವೆನಿಸುತ್ತಿತ್ತು. ಆದ್ದರಿಂದ ಹೊರಟ. ಇದೇ ಸಂದರ್ಭದಲ್ಲಿ ಅಣ್ಣಯ್ಯನು ಬೆಂಗಳೂರಿಗೆ ಹೊರಟರು. ಇಲ್ಲಿ ಪರಶುರಾಮನಿಂದ ವಿದ್ಯಾಶಾಲೆಗೆ ಆಗುತ್ತಿರುವ ಕಾಟವನ್ನು ರವೀಂದ್ರನ ಕೈಯಲ್ಲಿ ಹೇಳಿಕೊಂಡರೆ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಏನಾದರೂ ಪರಿಹಾರವು ಕಂಡಿತು ಎನ್ನಿಸುತ್ತಿತ್ತು. ಅಷ್ಟು ಮಾತ್ರವಲ್ಲ, ಅವನನ್ನು ಈ ಶಾಲಾ ಸಮಿತಿಯ ಒಬ್ಬ ಸದಸ್ಯನನ್ನಾಗಿ ಮಾಡಿಕೊಂಡರೆ ಸದಸ್ಯನಾದ ಪರಶುರಾಮ ನಾಳೆ ಸಮಿತಿಯ ಸಭೆಯಲ್ಲಿ ತರಲೆ ಮಾಡಿದರೆ ಒಂದು ಪ್ರತಿತೂಕವಿರುತ್ತದೆ. ಈ ವಿಷಯವಾಗಿಯೂ ಮಾತನಾಡಬೇಕು ಎಂದುಕೊಂಡರು. ರವೀಂದ್ರನನ್ನು ಸಮಿತಿಯ ಸದಸ್ಯನಾಗಿ ಮಾಡಿಕೊಳ್ಳುವ ವಿಷಯದಲ್ಲಿ ತಮ್ಮ ಮುಖ್ಯ ಸಹೋದ್ಯೋಗಿಗಳೊಡನೆ ಚರ್ಚಿಸಿದರು. ಖಂಡಿತ ಮಾಡಬೇಕು, ಅಷ್ಟು ಅನುಭವ ತಿಳುವಳಿಕೆ ಇರೋರು ಇರಬೇಕು ಎಂದು ಅವರೆಲ್ಲ ಉತ್ಸಾಹದಿಂದ ಒಪ್ಪಿದರು. ಹೊರಟದ್ದು ಶುಕ್ರವಾರ. ಶನಿವಾರ ಹೇಗೂ ಅರ್ಧ ದಿನದ ಶಾಲೆ, ಭಾನುವಾರ ರಜೆ. ನೀನು ಬರ್ತೀಯಾ? ಅಪ್ಪ ಅಮ್ಮನನ್ನು ನೋಡಿಕೊಂಡು ನಾಡಿದ್ದು ವಾಪಸ್ ಬರಬಹುದು ಎಂದು ಅನೂಪ ಕೇಳಿದಾಗ ಅವನಿಗೆ ಒಂದು ನಿಮಿಷ ಖುಷಿಯಾಯಿತು. ಆದರೆ ಅಮ್ಮ ಡೆಲ್ಲಿಲಿದ್ದಾರೆ, ಇನ್ನೊಂದು ಕೆಲಸವಿದೆ, ಸದ್ಯಕ್ಕೆ ಕೆಲವು ದಿನ ಡೆಲ್ಲಿಲೇ ಇರಬೇಕಾಗಿದೆ ಅಂತ ಬರೆದಿದ್ದಾರೆ. ಅಲ್ಲದೆ ಸಂಗೀತ ಶಾಲೆಯ ಪ್ಲಾನ್ ಸಿದ್ಧವಾಗಿ ಸೋಮಶೇಖರಾಚಾರ್ ಒಪ್ಪಿದ್ದಾರೆ. ಶನಿವಾರ ಕ್ಲಾಸ್ ಮುಗಿಸಿದ ತಕ್ಷಣ ಶುರು ಮಾಡಿ ಭಾನುವಾರ ಸಂಜೆ ಒಳಗೆ ಹದಿ ತೋಡಿ ನೆಲದ ಮಟ್ಟ ಗೋಡೆ ಹಾಕಬೇಕು ಎಂದು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಾನು, ಬೋರಲಿಂಗ, ಶಿವಣ್ಣ, ಮಾದಪ್ಪ, ದಾಸಪ್ಪ, ಹೀಗೆ ಒಟ್ಟು 15 ಜನ. ನಾನಿಲ್ಲದೆ ಹೋದರೆ ಕೆಲಸ ಆಗಬೇಕಲ್ಲ. ತಳಗದಿ ಒಣಗಿ ಗಟ್ಟಿಯಾದ ಮೇಲೆ ತಾನೇ ಮೇಲಿನ ಗೋಡೆ ಎಬ್ಬಿಸಬೇಕು. ನಾಳೆ ನಾಡದ್ದು ಮಾಡದೇ ಇದ್ದರೆ ಇನ್ನೊಂದು ವಾರ ತಡವಾಗುತ್ತದೆ ಎಂದ. ಅವನ ಮಾತು ಸರಿ ಎನ್ನಿಸಿತು. ಬಿದಿರಳ್ಳಿ ಗೇಟಿಗೆ ನಡೆದು ಅಲ್ಲಿಂದ ಮೊದಲು ಸಿಕ್ಕಿದ ತಿಪಟೂರು ಬಸ್ಸು ಹತ್ತಿ ತಿಪಟೂರಿನಿಂದ ರೈಲು ಹಿಡಿದು ಬೆಂಗಳೂರಿಗೆ ತಲುಪಿದಾಗ ಸಂಜೆ 5 ಗಂಟೆ. ಅವರಿಗೆ ಅವನ ಮನೆಯ ವಿಳಾಸ ಗೊತ್ತೇ ವಿನಃ ನೋಡಿರಲಿಲ್ಲ. ಅಲ್ಲದೆ ತಾಯಿ ಬೆಂಗಳೂರಿನಲ್ಲಿ ಇಲ್ಲವೆಂದು ಅನೂಪನೇ ಹೇಳಿದ್ದ. ಆದ್ದರಿಂದ ರವೀಂದ್ರ ಈ ಹೊತ್ತಿನಲ್ಲಿ ಇರುವ ಆಫೀಸಿಗೆ ಹೋಗುವುದು ಸರಿ ಎಂದು ಬಸ್ ಮಾರ್ಗ ವಿಚಾರಿಸಿಕೊಂಡು ಹೋದರು. ಚೇಂಬರ್ನಲ್ಲಿ ಅವನನ್ನು ನೋಡಿದ ಇಬ್ಬರಿಗೂ ಮನಸ್ಸಿಗೆ ನೆಮ್ಮದಿ. ನಿನ್ನನ್ನು ನೋಡಬೇಕು ಅನ್ನಿಸಿತು, ಬಂದೆವು ಅಣ್ಣಯ್ಯ ಎಂದರು. ಆ ಮಾತಿನಿಂದ ಅವನಿಗೂ ಖುಷಿಯಾಯಿತು. ಇಲ್ಲೊಂದು ಸಂಗೀತ ಸಭೆ ಇದೆ, ನನ್ನನ್ನು ಮೆಂಬರ್ ಮಾಡಿದ್ದಾರೆ, ನಿಮ್ಮದೊಂದು ಕಾರ್ಯಕ್ರಮ ಏರ್ಪಡಿಸಿ ಅಂತ ಸೂಚಿಸುವ ಮನಸ್ಸಾಯಿತು. ಆದರೆ ನೀವು ಸಾಧನೆಯಲ್ಲಿದ್ದೀರಿ, ಮಧ್ಯೆ ಕಚೇರಿ ಕೊಡೋದಿಲ್ಲ ಅಂದಿದ್ದದು ನೆನಪಾಗಿ ಸುಮ್ಮನಾದೆ. ಇನ್ನು 1 ಗಂಟೆಯ ಕೆಲಸವಿದೆ, ಅಷ್ಟರಲ್ಲಿ ನಮ್ಮ ಆಫೀಸು ಪ್ರಿಂಟಿಂಗ್ ಸೆಕ್ಷನ್ ನೋಡಿ, ಆಮೇಲೆ ಮನೆಗೆ ಹೋಗೋಣ ಎಂದು ತನ್ನ ಒಬ್ಬ ಸಹಾಯಕರನ್ನು ಕರೆಸಿ ಇವರಿಬ್ಬರಿಗೂ ವಿವರವಾಗಿ ತೋರಿಸುವಂತೆ ಹೇಳಿದ. 7ವರೆಗೆ ಮೂವರು ಅವನ ಕಾರಿನಲ್ಲಿ ಮನೆಗೆ ತಲುಪಿದ ಮೇಲೆ ಅವನು ಬಟ್ಟೆ ಬದಲಿಸಿ ಅಡುಗೆ ಮನೆಗೆ ಹೊಕ್ಕ. ಅಣ್ಣಯ್ಯ ಹಿಂಬಾಲಿಸಿದರು. ಅಡಿಗೆ ನಾನ್ ಮಾಡ್ತೀನಿ ಬಿಡು, ನನಗೆ ಅನುಭವ ಜಾಸ್ತಿ ಎಂದ ಅವರಿಗೆ, ಕುಕ್ಕರ್ನಲ್ಲಿ ಮಾಡುವ ಅನುಭವ ನಿನಗೆಲ್ಲಿದೆ ಅಂದ ಹಾಗೆ ವಿದ್ಯಾಶಾಲೆಯ ಅಡಿಗೆ ಒಲೆಯನ್ನು ವೈಜ್ಞಾನಿಕವಾಗಿ ಶಾಖ ನಷ್ಟವಾಗದ ಹಾಗೆ ತಿದ್ದಿ ಕಟ್ಟಬಹುದು ಅನ್ನಿಸುತ್ತೆ. ಇಲ್ಲೊಬ್ರು ಎಂಜಿನಿಯರ್ ಇದ್ದಾರೆ, ದಿನನಿತ್ಯದ ಕೆಲಸಗಳಲ್ಲೇ ಹೊಸ ಹೊಸ ವಿನ್ಯಾಸ ಮಾಡಿ ಉತ್ತಮ ಪಡಿಸ್ತಾರೆ. ಅವರನ್ನ ಒಂದ್ಸಲ ಕರ್ಕೊಂಡು ಬರ್ತೀನಿ ತಾಳು. ಬೆಳಿಗ್ಗೆನೆ ಅಡಿಗೆ ಮಾಡಿರ್ತೀನಿ ನಾನು, ಫ್ರಿಡ್ಜ್ನಲ್ಲಿದೆ, ನಿಮ್ಮಿಬ್ಬರಿಗೂ ಅನ್ನ ಸಾರಿಗೆ ಇಡ್ತೀನಿ. ಕರಾರುವಕ್ 15 ನಿಮಿಷದಲ್ಲಿ ಆಗುತ್ತೆ, ನನ್ನ ಪಾಕಶಕ್ತಿ ನೋಡು ಎಂದ. ಅಡುಗೆ ಮಾಡುವಷ್ಟರಲ್ಲಿ ಅಣ್ಣಯ್ಯ ಅಲ್ಲಿ ನಡೆದ ಇತ್ತೀಚಿನ ಘಟನೆಗಳನ್ನು ವಿವರಿಸಿದರು. ಬಾರಿಸಲು ಸಿತಾರಿ ಇಲ್ಲದೆ ಹೊನ್ನತ್ತಿ ಮಂಕಾಗಿರುವುದು ಮತ್ತು ಈಗ ಅವರು ಬೆಂಗಳೂರಿಗೆ ಬಂದಿರುವ ಕಾರಣ ಹೇಳಿದರು. ಅನಂತರ ರಾಮನಗರದ ಹತ್ತಿರ ಗ್ರಾನೈಟ್ ಕಳ್ಳ ಸಾಗಾಣಿಕೆ ವಿಷಯ ನಿನ್ನ ಪತ್ರಿಕೆಯಲ್ಲಿ ಓದಿದೆವು ಎಂದಾಗ ರವೀಂದ್ರ ಜ್ಞಾಪಿಸಿಕೊಂಡು, ಅಂದಹಾಗೆ ಆ MLA ಹನುಮಂತಪ್ಪನಿಗೆ ತುಂಬಾ ಹಿಂದಿನ ತಾರೀಕು ಹಾಕಿ ಅನುಮತಿ ಪತ್ರ ಸೃಷ್ಟಿಸಿಕೊಟ್ಟವನು ಪರಶುರಾಮೇಗೌಡ ಅನ್ನುವ ಶಿರಸ್ತೇದಾರ ಅಂತ ಬೇರೆ ಕೆಲವು ಪತ್ರಿಕೆಗಳು ಶೋಧಿಸಿ ಹಾಕಿದವು. ಪರಶುರಾಮೇಗೌಡ ಅಂದ್ರೆ ಯಾವುದೋ ಒಂದು ಹೆಸರು ಅಂತ ಭಾವಿಸಿ ನಾನು ಸುಮ್ಮನಾದೆ. ಈ ಮನುಷ್ಯನೇ ಏನು ನಿಮ್ಮೂರಿನ ತರಲೆ? ಅವನೇ ಅವನೇ. ನಮ್ಮ ಪತ್ರಿಕೆ ಹೊರಹಾಕಿದ ಅವ್ಯವಹಾರದಿಂದ ಅವನಿಗೆ ವಿದ್ಯಾಶಾಲೆಯ ಮೇಲೆ ದ್ವೇಷ ಹುಟ್ಟಿರಬಹುದು. ನಾನು ನೀನು ಸ್ನೇಹಿತರು. ನನ್ನ ಮಗ ವಿದ್ಯಾಶಾಲೆಯಲ್ಲಿ ಓದುತ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರಬಹುದು. ಇದಕ್ಕಿಂತ ಮೊದಲೇ ಊರಿನಲ್ಲಿ ಕರಾಮತ್ತು ಮಾಡ್ತಿದ್ದ. ಇದು ಗೊತ್ತಿದೆಯೋ ಇಲ್ಲವೋ ನಾನು ಕಾಣೆ. ಅವನ ಕರಾಮತ್ತಿಗೆ ಕಾರಣ ಅಂದರೆ ಅವನ ಅಜ್ಜ ದಾನ ಮಾಡಿದ 120 ಎಕರೆ ಈಗ ಈಚಲವನವಾಗಿತ್ತು. ಒಳ್ಳೆಯ ತೆಂಗು ಬೆಳೆಯುವ ಫಲವತ್ತು ಭೂಮಿ ಅಂತ ಈಗ ಅವನಿಗೆ ಗೊತ್ತಾಗಿದೆ, ತಡ್ಕೊಳ್ಳಲಾರ. ಮೂವರು ಒಟ್ಟಿಗೆ ಕೂತು ಊಟ ಮಾಡಿದ ಮೇಲೆ ರವೀಂದ್ರ ಹೊನ್ನತ್ತಿಯನ್ನು ಮೊದಲು ಅನೂಪ ಉಪಯೋಗಿಸುತ್ತಿದ್ದ ಕೋಣೆಗೆ ಕರೆದೊಯ್ದ. ಕೆಲಸದ ಹೆಂಗಸು ದಿನ ಬೆಳಿಗ್ಗೆ ಬಂದು ಗುಡಿಸಿ ವಾರಕ್ಕೆರಡು ಬಾರಿ ನೆಲ ಒರೆಸುತ್ತಿದ್ದರೂ ಕಿಟಕಿಗಳಲ್ಲಿ ದೀಪ ಕೊಟ್ಟುಗಳಲ್ಲಿ ಕೂತಿದ್ದ ಧೂಳು ಕಾಣಿಸುತ್ತಿತ್ತು.
ಮಂಚದ ಮೇಲೆ ಮುಚ್ಚಿದ್ದ ಬಟ್ಟೆಯ ಹಾಳೆಯ ಮೇಲೂ ಧೂಳು ಕೂತಿತ್ತು. ಅದನ್ನು ತೆಗೆದು ಹಾಸಿಗೆಯ ಧೂಳು ಹೊಡೆದು ನೀವಿಲ್ಲಿ ಮಲಗಿ ಎಂದು ಏನೋ ಜ್ಞಾಪಿಸಿಕೊಂಡು ತನ್ನ ಮನೆಗೆ ಮಲಗುವ ಕೋಣೆಗೆ ಹೋದ. ಗಾಡ್ರೇಜ್ ಅಲಮಾರ್ನಲ್ಲಿ ಚೀಲದಲ್ಲಿ ಕಟ್ಟಿ ಇಟ್ಟಿದ್ದ ಹಳೆ ಸಿತಾರನ್ನು ಉಪಾಯವಾಗಿ ಕೆಳಗೆ ಇಳಿಸಿ ಹೊನ್ನತ್ತಿಯ ಕೋಣೆಗೆ ಒಯ್ದು ಅದರ ಚೀಲವನ್ನು ಕಳಚಿ ಹೇಳಿದ, ಈ ಸಿತಾರ್ ನೋಡಿ, ನನ್ನ ಹೆಂಡ್ತಿದ್ದು. ಮದುವೆಗೆ ಮೊದಲು ಕಲಿತಿದ್ಲು. ಸಾಧಾರಣವಾಗಿ ಎಲ್ಲ ಹುಡುಗಿಯರು ಮದುವೆಯಾಗೋ ತನಕ ಅಭ್ಯಾಸ ಮಾಡೋ ಹಾಗೆ ತಂದೆ ತಾಯಿಗಳ ಬಲವಂತಕ್ಕೆ. ಆಮೇಲೆ ಕಲಿಯುವ ಅವಕಾಶವಿತ್ತು. ಕಲಿಸುವ ಗುರುಗಳೂ ಇದ್ದರು ದಿಲ್ಲಿಯಲ್ಲಿ, ಪಟ್ನಾದಲ್ಲಿ. ಆದ್ರೆ ಅಭ್ಯಾಸ ಮುಂದುವರಿಸಲಿಲ್ಲ. ಉಪಯೋಗಿಸದೆ ಬೆರಟೆ ಬಿಗಿದುಕೊಂಡಿರಬಹುದು. ನೋಡಿ, ಇದರ ಜೊತೆಯೇ ಒಂದು ಸುರುಳಿ ತಂತಿಯೂ ಇದೆ. ಹೊಸತು ಬರೋ ತನಕ ಇದನ್ನು ಉಪಯೋಗಿಸ್ತೀರಿ. ಸ್ವಲ್ಪವಾದ್ರೂ ಹದಕ್ ಬರ್ಲಿ. ಉಪಯೋಗಿಸದೆ ಇಟ್ಟಿದ್ರೆ ಯಾವ ಪದಾರ್ಥದ ಹದವು ಇಳಿದು ಹೋಗುತ್ತೆ. ಇದು ಕಲ್ಕತ್ತಾದಲ್ಲಿ ಕೊಂಡದ್ದಂತೆ 23 ವರ್ಷ ಹಿಂದೆ. ಅವಳು 15 ವರ್ಷ ಹುಡುಗಿಯಾಗಿದ್ದಾಗ. ಈಗ ಹೊಸದಕ್ಕೆ ಸುಮಾರು ಎಷ್ಟಾಗ್ಬಹುದು? 2-2.5 ಸಾವಿರ. ಮೀರಜ್ನಲ್ಲಿ ಹೊನ್ನತ್ತಿಗೆ ಜೀವ ಬಂದಂತಾಯಿತು. ಅದನ್ನು ಕೈಗೆ ಈಸ್ಕೊಂಡು ತನ್ನ ಕೈಕಾಲು ಒರೆಸಿಕೊಳ್ಳಲು ರವೀಂದ್ರ ಕೊಟ್ಟ ಟವೆಲ್ನಿಂದಲೇ ಮೃದುವಾಗಿ ಒರೆಸಿದ. ಬೆರಟೆಯನ್ನು ನಯವಾಗಿ ತಿರುಗಿಸಿ ಮುಟ್ಟಿ, ಎಷ್ಟು ವರ್ಷವಾಯ್ತು ಅಂದ್ರಿ? ಇತ್ತೀಚೆಗೆ ತಿರುಗಿಸಿರೋ ಹಂಗಿದೆ ಎಂದ. ಮರೆತಿದ್ದೆ. ನಾನು ಅವಳು ವಿದ್ಯಾಶಾಲೆಗೆ ಬಂದಿದ್ದೆವು ನೋಡಿ. ಅಲ್ಲಿಂದ ನಿಮ್ಮ ಬೆಟ್ಟಕ್ಕೂ ಬಂದಿದ್ದೆವು. 4 ತಿಂಗಳಾಯ್ತಲ್ಲ. ಅಲ್ಲಿ ನೀವು ಒಳಗೆ ಮೇಘರಾಗ ಅಭ್ಯಾಸ ಮಾಡಿಸ್ಕೊತಾ ಇದ್ರಿ. ನಾವು ಹೊರಗೆ ಕೂತು ಪೂರ್ತಿ ಕೇಳಿದೆವು. ನೆನಪಿದ್ಯಾ? ಅಲ್ಲಿಂದ ಬಂದ ಮೇಲೆ ಧೂಳು ಹೊಡೆದು ಶ್ರುತಿ ಮಾಡಿಕೊಂಡು ಮರೆತ ಅಭ್ಯಾಸವನ್ನು ಜ್ಞಾಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಳು. 16-17 ವರ್ಷ ಮರೆತದ್ದು ಮತ್ತೆ ಬೆರಳಿಗೆ ಸಿಕ್ಕಬೇಕಾದರೆ 1-2 ವರ್ಷವಾದ್ರೂ ಸಾಧನೆ ಮಾಡಬೇಡ್ವೆ? 4 ದಿನದಲ್ಲಿ ತಾಳ್ಮೆ ತಪ್ಪಿ ಚೀಲ ಹಾಕಿ ಇಟ್ಟು ಬಿಟ್ಟಳು. ಈಗ ನೀವು ಶ್ರುತಿ ಮಾಡ್ಕೊಳ್ಳಿ ಎಂದು ಹೇಳಿ ಆ ಕೋಣೆಯ ಬಾಗಿಲು ಮುಚ್ಚಿಕೊಂಡು ರವೀಂದ್ರ ಹೊರಗೆ ಹೋದ. ಹಾಲಿನಲ್ಲಿ ಸೋಫಾದ ಮೇಲೆ ಅವನು ಅಣ್ಣಯ್ಯ ಕೂತು ಮಾತನಾಡಿಕೊಳ್ಳುತ್ತಿದ್ದರು. ರವೀಂದ್ರ ಹೇಳುತ್ತಿದ್ದ, ಗ್ರಾನೈಟ್ ಕಳ್ಳ ಸಾಗಾಣೆ ಸುಮಾರು 50 ಜನರನ್ನು ಸೆರೆಯಾಳುಗಳಂತೆ ಕೂಲಿ ಮಾಡಿಸಿಕೊಳ್ಳುತ್ತಿದ್ದುದು ಪತ್ರಿಕೆಗಳಲ್ಲಿ ಅಷ್ಟೊಂದು ಬಂತಲ್ಲ. ನಮ್ಮ ಪತ್ರಿಕೆ ಆರಂಭ ಮಾಡಿತು. ಇತರ ಪತ್ರಿಕೆಗಳಿಗಿಂತ ಹೆಚ್ಚು ಖಚಿತ ಸುದ್ದಿ ಫೋಟೋಗಳನ್ನು ಕೊಟ್ಟಿತು. ಇತರ ಪತ್ರಿಕೆಗಳು ಧ್ವನಿ ಕೂಡಿಸಿದವು. ಒಂದೊಂದು ಪತ್ರಿಕೆ ಒಂದೊಂದು ವಿವರವನ್ನು ಕಿತ್ತು ಹೊರಹಾಕಿತು. ಪರಿಣಾಮ ಏನೂ ಇಲ್ಲ. ಆ ಕೂಲಿಗಳನ್ನು ಎಲ್ಲಿ ಸಾಗಿಸಿದ್ರೋ ಯಾರಿಗೂ ಗೊತ್ತಿಲ್ಲ. ಒಂದು ಅಂದಾಜಿನ ಪ್ರಕಾರ ಸುಮಾರು 8 ಕೋಟಿ ರೂಪಾಯಿನ ಗ್ರಾನೈಟ್ಸ್ ಹಾಕಿಸಿದ್ದಾರೆ. ರೆವಿನ್ಯೂ ಮಂತ್ರಿಗಳದ್ದು ಅದರಲ್ಲಿ ಪಾಲುಗಾರಿಕೆ ಇದೆ. ಮುಖ್ಯಮಂತ್ರಿಗಳದೂ ಇದೆ. ಆಳುವ ಪಕ್ಷದ ಕೆಲವು ಮುಖ್ಯರನ್ನು ಕೆಲವು ಪಾರ್ಟಿಗಳಲ್ಲಿ ಕುಡಿತದ ಕೂಟಗಳಲ್ಲಿ ಅವರಿಗೆ ಕುಡಿಸಿ ಅರ್ಧ ಅಮಲೇರಿಸಿ ಬುದ್ಧಿಯ ನಿಯಂತ್ರಣ ಸಡಿಲವಾದ ಸ್ಥಿತಿಯಲ್ಲಿ ಕೇಳಿದ್ರೆ, ಮಂತ್ರಿ ಆಗೋದು ಯಾಕೆ? ಇದೇನು ಸರ್ಕಾರಿ ನೌಕರಿ ಹಾಗೆ ಶಾಶ್ವತ ಅಧಿಕಾರವೇ? ಶಾಶ್ವತ ಸಂಬಳವೇ? ನಿವೃತ್ತಿ ವೇತನವೇ? ತಾನ ಇರೋವಾಗ ಸಂಪಾದನೆ ಮಾಡಿಕೊಳ್ಳದಿದ್ದೋನು ದಡ್ಡ ಅಂತಾರೆ. ಇನ್ ಕೆಲವರು, ಛೇ, ಅಷ್ಟೊಂದು ಮಂತ್ರಿಗೆ ಎಲ್ಲಿ ದಕ್ಕುತ್ತೆ? ಅವನು ಮುಕ್ಕಾಲು ಭಾಗ ಮುಖ್ಯಮಂತ್ರಿಗೆ ಕೊಡಬೇಕು. ಅದರಲ್ಲಿ ದೊಡ್ಡ ಪಾಲನ್ನು ಮುಖ್ಯಮಂತ್ರಿ ಸೂಟ್ಕೇಸ್ನಲ್ಲಿ ತುಂಬಿ ದಿಲ್ಲಿಗೆ ಕಳಿಸ್ಬೇಕು ಪ್ರಧಾನಮಂತ್ರಿಗೆ. ಇಲ್ದಿದ್ರೆ ರಾಷ್ಟ್ರವ್ಯಾಪಿ ಪಕ್ಷವನ್ನು ನಿರ್ವಹಿಸುವುದು ಹೇಗೆ? ಹಿಡಿತದಲ್ಲಿಟ್ಕೊಳ್ಳಿರುವುದು ಹೇಗೆ ಅಂತಾರೆ. ಆಮೇಲೆ ಗೊತ್ತಾಯ್ತು, ಇಂಥ ಕಳ್ಳ ವ್ಯಾಪಾರದಲ್ಲಿ ಕೂಲಿಗಳನ್ನ ರಾಜಾರೋಷವಾಗಿ ನೇಮಿಸಿಕೊಂಡರೆ ಸುದ್ದಿ ಬೇಗ ಹೊರಕ್ಕೆ ಬಂದು ಬಿಡುತ್ತೆ. ಹುಟ್ಟು ಕಟ್ಟಿ ಹಾಕಬೇಕು ಅಂದ್ರೆ ಕೂಲಿಗಳನ್ನೆಲ್ಲ ಒಳಗೆ ಕೂಡಿಡಬೇಕು. ತುಂಬಾ ದೂರದ ಬರಕ್ಕೆ ಸಿಕ್ಕಿ ತಾವಾಗಿಯೇ ಊರು ಬಿಟ್ಟು ಬಂದಿದ್ದ ಒಂದು ಗುಂಪು ಅಯಾಚಿತವಾಗಿ ಅನಾಯಾಸವಾಗಿ ಸಿಕ್ಕಿತ್ತು. ತೆರೆಯಿಟ್ಟು ದುಡಿಸಿಕೊಂಡರು. ರೂಮಿನೊಳಗೆ ಸಿತಾರನ್ನು ಶ್ರುತಿ ಮಾಡುವ ಟಿನ್ ಟಿನ್ ಸಪ್ಪಳ ನಡುವೆ ಕೇಳುತ್ತಿತ್ತು. ಹಳೆಯದಾದರೂ ಅದು ಕೈಗೆ ಸಿಕ್ಕಿದ್ದರಿಂದ ಹೊನ್ನತ್ತಿ ಮಾಸ್ಟರು ಗೆಲುವಾಗಿದ್ದಾರೆ ಎಂದು ಅಣ್ಣಯ್ಯನಿಗೆ ಅನ್ನಿಸಿತು. ಆ ಸಪ್ಪಳದ ಕಡೆಗೆ ಹರಿದಿದ್ದ ಗಮನವನ್ನು 1 ನಿಮಿಷದ ನಂತರ ಇತ್ತ ಎಳೆತಂದು ಕೇಳಿದರು. ನಮ್ಮ ಪರಶುರಾಮಯ್ಯನ ಹೆಸರು ಬಂದಿತ್ತಲ್ಲ, ಶಾನೆ ಹಿಂದಿನ ದಿನ ತಾರೀಕಿಗೆ ಹಾಕಿ ಅನುಮತಿ ಪತ್ರ ಸೃಷ್ಟಿಸಿಕೊಟ್ಟ ಅಂತ. ಅವನಿಗೆ ಏನಾಗಬಹುದು? ವಾಸ್ತವವಾಗಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ನಮಗೆ ಏನಾಗುತ್ತೆ ಗೊತ್ತಾ? ದೊಡ್ಡ ಸುದ್ದಿ ಸಿಕ್ಕಿದಾಗ ಅದರ ವಿವರಗಳನ್ನೆಲ್ಲ ಕೆದಕಿ ತಿಳ್ಕತೀವಿ. 4 ದಿನ ಕಳೆಯುತ್ತೆ, ಇಂಥ 10 ಸುದ್ದಿ ಸಿಗ್ತವೆ. ಆಮೇಲೆ ಮುಂದಿನ ಯಾವುದೋ ಘಟನೆಗಳು ಬರ್ತವೆ. ಹಳೆದು ಗಮನದಿಂದ ಮರೆಯಾಗುತ್ತೆ. ಅದೇ ಕಥೆಯ ಮುಂದಿನ ಅಂಕಣಗಳನ್ನು ಮತ್ತೆ ಮತ್ತೆ ಮುಂದುವರಿಸಿದರೆ ಜನಕ್ಕೂ ಬೇಸರ ಹುಟ್ಟುತ್ತೆ. ಪರಶುರಾಮಯ್ಯನಿಗೆ ಏನಾಯ್ತು, ಏನು ಬಿಟ್ಟಿತು ಅಂತ ಜನದ ಆಸ್ತಿ ಕಡಿಮೆ ಆದ ಮೇಲೆ ಸರ್ಕಾರ ಏನೂ ಮಾಡಲ್ಲ. ಭ್ರಷ್ಟ ಅಧಿಕಾರಿಗೆ ಯಾವ ಶಿಕ್ಷೆನೂ ಆಗಲ್ಲ. ತನ್ನ ಊಹೆ ಅಂದ್ರೆ ಅವನಿಗೆ ತಕ್ಷಣದಲ್ಲಿ ಒಂದು ವರ್ಗ ಮಾಡಿ ಜನದ ದೃಷ್ಟಿಯನ್ನು ಮರೆಸಿ ಬಿಡುತ್ತಾರೆ. 3 ತಿಂಗಳಾದ ಮೇಲೆ ಸದ್ದಿಲ್ಲದೆ ಒಂದು ಬಡ್ತಿ ಕೊಟ್ಟು ಇನ್ನೆಲ್ಲೋ ಹಾಕ್ತಾರೆ. ಅಷ್ಟರಲ್ಲಿ ಅಣ್ಣಯ್ಯನಿಗೆ 2 ಸಲ ಆಕಳಿಕೆ ಬಂತು. ನೀನು ಮಲಗು, ನಾಳೆ ಮಾತಾಡೋಣ ಎಂದು ರವೀಂದ್ರ ಅವರನ್ನು ಇನ್ನೊಂದು ಕೋಣೆಗೆ ಕರೆದೊಯ್ದು ಮಂಚದ ಮೇಲೆ ಹೊದಿಕೆ ತೆಗೆದು ಧೂಳು ಹೊಡೆಯತೊಡಗಿದ. ನಾನಲ್ಲಿ ಮಲಿಕ್ಕಳದಿಲ್ಲ. ನನಗೊಂದು ಚಾಪೆ ಇದ್ರೆ ಕೊಡು. ಇಲ್ಲ ಹಳೆ ಜಮಖಾನ. ನೆಲದ ಮೇಲೇನೆ ನಾನು ಮಲಗೋದು. ಅವರು ಅಡ್ಡ ಬಂದರು. ಹೊರಗಡೆ ಬಂದಾಗ ಯಾವುದಿರುತ್ತೋ ಅಲ್ಲಿಗೆ ಹೊಂದ್ಕೋಬೇಕು. ವಿದ್ಯಾಶಾಲೆಯಲ್ಲಿ ನಿನ್ನ ನಿಯಮ ಇರ್ಲಿ. ಹಂಗಂತೀಯಾ? ಅವರ ಮಾತಿನ ಅರ್ಥವನ್ನು ಗ್ರಹಿಸುವವರಂತೆ 1 ನಿಮಿಷ ಅವನನ್ನೇ ನೋಡುತ್ತಾ ನಿಂತ ಅವರು ಅಂದರು. ನಮ್ಮ ಮಂತ್ರಿಗಳು ಹಂಗೆ ಅನ್ನೋದು. ತುರುವಿನಲ್ಲಿ ಹಳ್ಳಿಲಿ ಅವರು ಚಾಪೆ ಕಂಬಳಿ ಮೇಲೆ ಮಲಗೋ ಸ್ಥಿತಿಯಲ್ಲಿ ಇರ್ತಾರೆ. MLA ಆದ ಮೇಲೆ ಸರ್ಕಾರ MLA ಹಾಸ್ಟೆಲಿನ ಮಂಚದ ಹಾಸಿಗೆ ಕೊಡ್ತದೆ.
ಮಂತ್ರಿ ಆದ ಮೇಲೆ ಭಾರಿ ಬಂಗಲೆ, ಸುಪ್ಪತ್ತಿಗೆ, ಕಾರು ಕೊಡ್ತದೆ. ಅವರು ಹೊರಗೆ ಬಂದಾಗ ಯಾವುದಿರುತ್ತೋ ಅಲ್ಲಿಗೆ ಹೊಂದ್ಕೋತಾರೆ. ಆಮೇಲೆ ಊರಿಗೆ ವಾಪಸ್ ಹೋಗಕ್ಕೆ ಆಗಲ್ಲ. ಚಾಪೆ, ಕಂಬಳಿ ಚಾಪೆ, ಕಂಬಳಿ ಮೇಲೆ ಮಲಗಕ್ಕಾಗಲ್ಲ ಅಂತ ಅವರಿಗೆ ಅರ್ಥವಾಗ್ತದೆ. ಏನ್ ಮಾಡ್ಬೇಕು? ಸದಾಶಿವನಗರದಲ್ಲಿ ರಾಜಮಹಲ್ ವಿಲಾಸದಲ್ಲಿ ಮಂತ್ರಿಗಳ ಬಂಗಲೆಗೆ ಅಷ್ಟೇ ದೊಡ್ಡ ಬಂಗಲೆ ಕಟ್ಸಾಕಿ ಏರ್ಪಾಡು ಮಾಡ್ಲೇಬೇಕು. ಆ ಮಟ್ಟದ ಜೀವನ ಮುಂದುವರಿಸೋಕೆ ತಕ್ಕಷ್ಟು ರೂಢಿಸಿಡಲೇಬೇಕು. ಅವರದೇನಪ್ಪಾ ತಪ್ಪು? ನಮ್ಮ ದೇಶದ ಪ್ರತಿಯೊಬ್ಬನೂ ಮಂಚದ ಮೇಲೆ ಮಲಗೋ ಸ್ಥಿತಿ ಮುಟ್ಟೋ ತನಕ ನಾನು ಮಂಚದ ಮೇಲೆ ಮಲಗಲ್ಲ ಅಂತ ವಿವೇಕಾನಂದರು ಚಿಕಾಗೋದ ಅತಿಥಿಯರ ಮನೆಯಲ್ಲಿ ಮಂಚ ಬಿಟ್ಟು ನೆಲದ ಮೇಲೆ ಒಂದು ದುಪ್ಪಟ್ಟಿ ಹಾಕೊಂಡು ಮಲಗಿದರಂತೆ. ಮನುಷ್ಯನ ಮೈ ಇದೆಯಲ್ಲ, ಅದು ಒಳಗೊಳಗೆ ಮನಸ್ಸಿಗೆ ಎಷ್ಟು ಮೋಸ ಮಾಡ್ತದೆ ನಿಂಗೆ ಗೊತ್ತಿಲ್ವಾ? ರವೀಂದ್ರ ಮತ್ತೆ ವಾದ ಮಾಡಿದ. ನಗರದ ಈ ಮನೆಯಲ್ಲಿ ವಾಸ್ತವವಾಗಿ ಚಾಪೆ ಮಂದಲಿಗೆಗಳಿರಲಿಲ್ಲ. ಆದರೆ ಸುತ್ತಿಟ್ಟಿದ್ದ ನೆಲಗಂಬಳಿ ಇತ್ತು. ಅದನ್ನು ಹರಡಿ ಮೇಲೆ ಒಂದು ದುಪ್ಪಟ್ಟಿ ಹಾಸಿದ. ಅದಕ್ಕೆ ಹೊಂದುವಂತೆ ಒಂದು ಸೊಳ್ಳೆ ಪರದೆಯನ್ನು ಸರಿ ಮಾಡಿ ಬಾಗಿಲೆಳೆದುಕೊಂಡು ಹಾಲಿನ ದೀಪಗಳನ್ನೆಲ್ಲ ಆರಿಸಿ ತನ್ನ ಕೋಣೆಗೆ ಹೋಗಿ ಪರದೆ ಬಿಟ್ಟುಕೊಂಡು ಮಲಗಿ ಬೆಡ್ ಸ್ವಿಚ್ ಆರಿಸಿದ. ಅಣ್ಣಯ್ಯ ಹೇಳಿದ ವಿವೇಕಾನಂದರ ಕೆಲಸ ಮನಸ್ಸನ್ನು ತುಂಬಿಕೊಂಡಿತು. ಎಲ್ಲಾ ಮಕ್ಕಳಿಗೆ ಊಟವಾಗುವ ತನಕ ತಾನು ಉಣ್ಣದೆ ಕೊನೆಗೆ ಅನ್ನ ಸಾಲದೆ ಬಂದರೆ ತಾನೊಬ್ಬಳೇ ಉಪವಾಸ ಮಲಗುವ ತಾಯಿಯ ಹೃದಯ ವಿವೇಕಾನಂದರದು. ಗಾಂಧಿ ನಡೆದದ್ದು ಬದುಕಿದ್ದು ಇಂಥ ಹೃದಯದಿಂದಲೇ. ನಮ್ಮ ಪ್ರಜಾಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಿಗೆ, ನಾಯಕರುಗಳಿಗೆ ಇಂಥ ಹೃದಯದ ಲವಲೇಶವೂ ಇಲ್ಲವಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯೊಬ್ಬರನ್ನು ಬಿಟ್ಟು ವಾಸ್ತವವಾಗಿ ಗಾಂಧಿಯುಗ ಮುಗಿದದ್ದು ಎಂದು 1948ನೇ ಜನವರಿ 30ಕ್ಕಿಂತ ಮೊದಲೇ ಮುಗಿದು ಹೋಗಿತ್ತು. ಗಾಂಧಿ ಯುಗದಲ್ಲಿ ಕೂಡ ಗಾಂಧಿಯಂತವರು ಎಷ್ಟು ಜನರಿದ್ದರು? ಜವಾಹರ್ಲಾಲ್ ಮೊದಲ ಸಲ ಜೈಲಿಗೆ ಹೋದಾಗ ಅಲ್ಲಿ ಮಲಗಲು ಮಂಚ ಸುಪ್ಪತ್ತಿಗೆ ಕೊಡುವುದಿಲ್ಲ, ತನ್ನ ಮಗನು ಒರಟು ಹಾಸಿಗೆಯ ಮೇಲೆ ಹೇಗೆ ಮಲಗುತ್ತಾನೋ ಎಂದು ತಂದೆ ಮೋತಿಲಾಲರು ಮಂಚದಿಂದ ಇಳಿದು ನೆಲದ ಮೇಲೆ ಮಲಗಿದ್ದರೆಂದು ಓದಿದ ನೆನಪು ಬಂತು. ಗಾಂಧಿಯ ದೀಪದ ಕೊಟ್ಟಿನ ಕೆಳಗೆ ಗಾಂಧಿ ಇರಲಿಲ್ಲ ಎಂಬ ಅರ್ಥ ಕಾಣಿಸಿತು. ಹೀಗೆ ಮನಸ್ಸು ಚದುರಿ ಹೋಗುತ್ತಿರುವಾಗ ಸಿತಾರಿನ ಧ್ವನಿ ಕೇಳತೊಡಗಿತು. ಹೊನ್ನತ್ತಿಯವರ ಕೋಣೆಯ ಬಾಗಿಲು ಹಾಕಿದೆ. ನಡುವೆ 15 ಅಡಿ ಅಗಲ 20 ಅಡಿ ಉದ್ದದ ಹಾಲ್. ಈ ಕಡೆ ನಾನು ಮಲಗಿರುವ ಕೋಣೆ. ಬಾಗಿಲನ್ನು ಮುಂದೆ ಮಾಡಿದೆ. ಬಿಗಿಯಾಗಿ ಮುಚ್ಚಿಲ್ಲ. ಆದರೂ ರಾತ್ರಿಯ ನಿಶ್ಶಬ್ದದಲ್ಲಿ ಸ್ಪಷ್ಟವಾಗಿ ಕೇಳುತ್ತಿದೆ. ಕೊನೆಗೂ ಶ್ರುತಿ ಮಾಡಿದ್ದಾರೆ. 2 ವಾರದಿಂದ ಸಂಗೀತ ಬಾರಿಸದೆ ಅವರ ಜೀವಶಕ್ತಿ ಇಳಿದಿದೆ ಅಂತ ಅಣ್ಣಯ್ಯ ಹೇಳಿದ. ಅವರು ತೃಪ್ತಿಯಾಗುವ ತನಕ ಬಾರಿಸದೆ ಈ ರಾತ್ರಿ ಮಲಗುವುದಿಲ್ಲ ಎನ್ನಿಸಿತು. ಬಾರಿಸಲಿ, ಎಷ್ಟು ಬೇಕಾದರೂ ಬಾರಿಸಿಕೊಳ್ಳಲಿ, ಬಾರಿಸಲಿ ಅಂತ ತಾನೇ ತೆಗೆದುಕೊಟ್ಟದ್ದು ಎಂದುಕೊಳ್ಳುವಾಗ ಸ್ವರವಿನ್ಯಾಸಗಳ ಸೂಕ್ಷ್ಮ ಸ್ಪಷ್ಟವಾಗಿ ಕೇಳಿಸತೊಡಗಿತು. ಇದು ಮೇಘವೇ? ಅವತ್ತು ಆದ ಹಾಗೆ ಅಸ್ಪಷ್ಟ ಗುರುತು ಸಿಕ್ಕಿ ಮಲ್ಲಾರ್ ಅಂದ್ಕೊಂಡ ಹಾಗಲ್ಲ ಎಂಬುದರ ಜೊತೆಗೆ ಇದು ಯಾವ ಋತು ಎಂಬ ಪ್ರಶ್ನೆ ಹುಟ್ಟಿತು. ಮಳೆಗಾಲದಲ್ಲಿ ಮಳೆಯನ್ನು ನಿರೀಕ್ಷಿಸಿ ಬಯಸುವಾಗ ಈ ರಾಗವನ್ನು ಹಾಡಿದರೆ ಆ ಶೆಕೆ ಮಳೆಗಾಗಿ ಮಾಡುವ ಆರ್ತ ಬೇಡಿಕೆಗಳ ಭಾವಗಳನ್ನು ವ್ಯಕ್ತಪಡಿಸುತ್ತದೆಂಬುದು ಸರಿ. ಹೊರಗಿನ ವಾತಾವರಣ ಹೇಗಾದರೂ ಇರಲಿ, ಕೊರೆಯುವ ಚಳಿ ಇರಲಿ, ಈ ರಾಗವನ್ನು ಹಾಡಿದರೆ ಆ ಭಾವ ಮೂಡಿ ಬಿಡಬೇಕು. ವರ್ಷ ಋತುವಿನಲ್ಲೇ ಹಾಡಬೇಕೆಂಬ ಕಟ್ಟುಪಾಡನ್ನೇಕೆ ತೆಗೆದುಹಾಕುವುದಿಲ್ಲ ಸಂಗೀತಗಾರರು ಎಂಬ ಕಲೆಯ ಮೂಲ ಪ್ರಶ್ನೆಯಲ್ಲಿ ಮನಸ್ಸು ತೊಡಗಿಕೊಳ್ಳುತ್ತಿರುವಾಗ ತಾನು ಹೊತ್ತಿನ ಹಿಂದೆ ಇದ್ದಕ್ಕಿದ್ದಂತೆ ಅವಳ ಸಿತಾರನ್ನು ಎತ್ತಿ ಅವರಿಗೆ ಬಾರಿಸಲು ಕೊಡಬಾರದಿತ್ತು ಎನ್ನಿಸತೊಡಗಿತು. ಇದು ಅವಳದು, ಅವಳ ಅಪ್ಪ ತೆಗೆದುಕೊಟ್ಟದ್ದು. ಉಪಯೋಗಿಸಲಿ, ಬಿಡಲಿ, ಹೊಡೆದು ಹಿಟ್ಟಾಗಿ ಹೋಗಲಿ, ಅವಳದು, ಅವಳ ಜವಾಬ್ದಾರಿಯದು. ನಾನೇಕೆ ಯಜಮಾನಿಕೆ ವಹಿಸಿಕೊಟ್ಟೆ ಎಂಬ ಖೇದ ಹುಟ್ಟಿತು. 1-2 ತಿಂಗಳಾಗಲಿ, ಒಂದೇ ದಿನಕ್ಕಾಗಲಿ ಕೊಡುವ ಅಧಿಕಾರ ನನಗಿಲ್ಲ ಎಂದು ಮನಸ್ಸು ತನ್ನೊಳಗೆ ತಾನೇ ನುಡಿಯಿತು. ಯಾವುದನ್ನು ಬಾಯಿ ಬಿಟ್ಟು ಹೇಳಿಲ್ಲ, ಅವಳು ಹೇಳಿಲ್ಲ. ನಾನು ಬಿಕ್ಕಟ್ಟು ಉಂಟಾಗುವ ಒಂದು ಮಾತು ಆಡಿಲ್ಲ. ಆದರೆ ಅವಳು ನನ್ನಿಂದ ದೂರವಾಗುತ್ತಿರುವುದು ಅವಳಿಗೂ ಗೊತ್ತು, ನನಗೂ ಗೊತ್ತು. ಸಮಾರಂಭ ಚೆನ್ನಾಗಿ ನಡೆಯಿತು. ಎಲ್ಲ ನಿನ್ನನ್ನ ತುಂಬಾ ಜ್ಞಾಪಿಸ್ಕೊಂಡ್ರು. ನನಗೊಂದಿಷ್ಟು ಕೆಲಸ ಉಳಿದಿದೆ. ನಾನು ಬರೋದು 2-3 ವಾರ ನಿಧಾನವಾಗುತ್ತೆ ಎಂದಳು. ಒಂದು ದಿನ ಬೆಳಿಗ್ಗೆ 7:15 ತಾನು ಬರುವ ದಿನ ತಿಳಿಸೋಕೆ ಮಾಡಿದ್ದಾಳೆ ಅಂತ ನಾನು ತಕ್ಷಣ ಭಾವಿಸಿದೆ. ನಾನು ಎಷ್ಟು ದಿನ ಅನ್ನ ಬೇಯಿಸ್ಕೊಳ್ಬೇಕು? ಏನಂತ ಕೆಲಸ 2-3 ವಾರ ಅಲ್ಲಿ ಇರಬೇಕಾಗುವಂಥದ್ದು ಕೇಳುವ ಮನಸ್ಸು ಬಂತು. 10 ನಿಮಿಷದ ಮೇಲೆ ನಾನೇ ದಿಲ್ಲಿಗೆ ಫೋನ್ ಎತ್ತಿಕೊಂಡ ಅತ್ತೆಗೆ, ನಾನು ರವೀಂದ್ರ, ಕಾಂತಿನ ಕರೀರಿ ಎಂದು ಅವಳು ಲೈನ್ಗೆ ಬಂದ ಮೇಲೆ ನನ್ನ ಸಮಸ್ಯೆಗಳನ್ನ ಹೇಳಿದರೆ, ಅಂತೂ ನಿನ್ನ ಸಮಸ್ಯೆ ಹೇಳೋಕಾದ್ರೂ ನನಗೆ ಫೋನ್ ಮಾಡಿದೆಯಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದಳು. ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ. ನಾನು ಹೇಳಿದ್ನಲ್ಲ 2-3 ವಾರ ಕೆಲಸವಿದೆ ಅಂತ. ಯಾವ ಕೆಲಸ ಅಂದ್ರೆ, ನಿನ್ನ ಆಫೀಸ್ನಲ್ಲಿ ಏನೇನು ಕೆಲಸವಿರುತ್ತೆ ಅನ್ನೋ ಡಿಟೇಲ್ ಎಲ್ಲ ನಾನು ಕೇಳ್ತೇನೆಯೇ. ಯಾವುದೋ ಒಂದು ಕೆಲಸ ಮಾಡ್ತಿದ್ದೀನಿ, ಸ್ವಲ್ಪ ತಾಳು ಎಂದಳೆ ಹೊರತು ವಿಷಯ ತಿಳಿಸಲಿಲ್ಲ. 1 ತಿಂಗಳಾಯಿತು ಅವಳು ಬರಲಿಲ್ಲ. ಒಂದು ಫೋನ್ ಕೂಡ ಮಾಡಲಿಲ್ಲ. ನಾನೇ ಮಾಡಿ ಕೇಳಿದ್ದಕ್ಕೆ ಇನ್ನು 2-3 ವಾರವಾಗುತ್ತೆ, ತಾಳು. ಆಗುತ್ತೆ ಅಂದ್ರೆ ಏನ್ ಕೆಲಸ? ನಾನು ತಾಳಬೇಕು. ಏನ್ ಕೆಲಸ ಅಂತ ಹೇಳಬಾರದೇನು? ನಿನ್ನ ಈ ವರ್ತನೆ ನನಗೆ ಇಷ್ಟವಾಗೋಲ್ಲ ಎಂದ್ರೆ ನೀನು ಹೀಗೆ ಕಿರ್ಚೋದು ನನಗೆ ಇಷ್ಟವಾಗೋಲ್ಲ. ಏನೋ ಒಂದ್ ಕೆಲಸ ಮಾಡ್ತಿದ್ದೀನಿ, ಸ್ವಲ್ಪ ತಾಳ್ಮೆ ತಂದುಕೋ. ನೀನು ಒಳ್ಳೆಯ ಹುಡುಗ ಎಂದಳು.
ವಿಷಯ ಏನಂತ ಹೇಳಲಿಲ್ಲ. ಇನ್ನೂ 1 ತಿಂಗಳು ಕಾದು ನನ್ನ ತಾಳ್ಮೆಯ ತುದಿ ಮುಟ್ಟಿ ಅವಳ ತಂದೆಯ ಕೈಲಿ ಮಾತಾಡಲೇ ಎಂಬ ಮಟ್ಟಿಗೆ ಮನಸ್ಸು ಸಿಡಿಮಿಡಿಗುಟ್ಟುತ್ತಿರುವಾಗ ಒಂದು ರಾತ್ರಿ 10:30ಗೆ ಅವಳೇ ಫೋನ್ ಮಾಡಿ, "ಹಲೋ, ಗುಡ್ ನ್ಯೂಸ್. ನನ್ನ ಕೆಲಸ ಮುಗಿದಿದೆ. ಅಂದರೆ ಶುರುವಾಗಿದೆ. ಎಷ್ಟು ಖಾತ್ರಿ ಇದ್ದರೂ ಪೂರ್ತಿಯಾಗುವ ತನಕ ಯಾರಿಗೂ ಹೇಳ್ಕೊಡೋದು ಅಂತ ಮಾಡಿದ್ದೆ. ಏನ್ ಗೊತ್ತಾ? ಅಮೆರಿಕದ ಒಂದು ರೆಡಿಮೇಡ್ ಗಾರ್ಮೆಂಟ್ಸ್ ಕಂಪನಿ ಇಂಡಿಯಾದಲ್ಲಿ ಬಟ್ಟೆಗಳನ್ನ ಹೊಲಿದು ಸಿದ್ಧ ಮಾಡಿ ಅಲ್ಲಿಗೆ ತರಿಸಿಕೊಳ್ಳುತ್ತೆ. ಇಂಡಿಯಾದಲ್ಲಿ ಲೇಬರ್ ಚೀಪ್ ಅಂತ. ನಾನು ನನ್ನ ಸ್ನೇಹಿತೆ ಇಬ್ರು ಕೂಡಿ ಪಾರ್ಟ್ನರ್‌ಶಿಪ್ ಬೇಸಿಸ್‌ನಲ್ಲಿ ಒಂದು ಫರ್ಮ್ ಶುರು ಮಾಡಿದೀವಿ. ಅವರಿಗೆ ದಿನಕ್ಕೆ 1,000 ಶರ್ಟ್ಸ್ ಹೊಲಿದು ಕೊಡೋದು. ಮುಂದೆ ನಮ್ಮ ಎಕ್ಸ್‌ಪರ್ಟೈಸ್ ಬೆಳೆದ ಮೇಲೆ ಟ್ರೌಸರ್ಸ್, ಜೀನ್ಸ್, ಜಾಕೆಟ್ಸ್ ಮಾಡಿ ಬಿಸಿನೆಸ್ ಬೆಳೆಸಬಹುದು. ಬೇರೆ ಹೆಸರಿನಲ್ಲಿ ಇಂಡಿಯಾದಲ್ಲೂ ಮಾರ್ಕೆಟ್ ಮಾಡಬಹುದು. ಮಾಡಿದರೆ ಬೇಕಾದಷ್ಟು ವ್ಯವಹಾರ. ನಾನು ಪ್ರೊಡಕ್ಷನ್ ನೋಡ್ಕೋತಿದ್ದೀನಿ. ವ್ಯವಹಾರ ಡೀಟೇಲ್ಸ್ ಎಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ಈಗ ಸದ್ಯದ ಪಾಯಿಂಟ್ ಅಂದ್ರೆ, ಈಗ ನಾನು ಸಂಪಾದನೆ ಮಾಡ್ತಿರೋದ್ರಿಂದ ನಿಮಗೆ ಬೇಕಾದ ಹಾಗೆ ಇಲ್ಲಿಗೆ ಬರುವ ಏರ್ ಟಿಕೆಟ್ ಕಳಿಸ್ತೀನಿ." ನನಗೆ ಇದ್ದಕ್ಕಿದ್ದಂತೆಯೇ ಕುಸಿದು ಬಿದ್ದಂತಾಗಿ, ನನಗೆ ಸ್ವಲ್ಪವೂ ಸುಳಿದುಕೊಡದೆ ಯಾಕೆ ಒಳಗೆ ಎಲ್ಲ ಮಾಡಿದಳು? ಗೊತ್ತಾದ್ರೆ ಅಡ್ಡ ಬರ್ತೀನಿ ಅಂತಲೇ? ಅಥವಾ ದಿನಕ್ಕೆ 1,000 ಶರ್ಟ್ ಅಂದ್ರೆ ಖರ್ಚು ಕಳೆದು ಒಂದಕ್ಕೆ ₹2 ಉಳಿದರೂ ತಿಂಗಳಿಗೆ 25 ದಿನ 50,000, ಅರ್ಧ ಭಾಗದ 25,000 ಇವಳ ಪಾಲಿಗೆ ಬಂದು ಕೆಲಸದಲ್ಲಿದ್ದು ಗಂಡನ ಕಾಲು ಭಾಗ ಸಂಪಾದಿಸುವ ಆಧುನಿಕ ಹೆಂಡತಿ ತಾನು ಅವನಿಗೆ ಸಮ ಎನ್ನುತ್ತಾಳೆ. ಅವನಸ್ ಅವನಷ್ಟೇ ಸಂಪಾದಿಸುವವಳು ಅವನು ತನ್ನ ಕಾಲಿನಷ್ಟು ಮಾತ್ರವೆನ್ನುತ್ತಾಳೆ. ಇವಳು ಏಕ್ದಂ ನನ್ನ 4ರಷ್ಟು ದುಡಿಯುತ್ತಾಳೆ ಎಂದರೆ ಸೊಕ್ಕು ಎಷ್ಟು ಏರಬೇಡ ಎಂಬ ವಿಚಾರಗಳನ್ನೆಲ್ಲ ಮನಸ್ಸಿನಲ್ಲಿ ಹೊಳೆದು, ಆಯ್ತು, ನೀನು ದಿಲ್ಲಿಯಲ್ಲಿದ್ದು ಪ್ರೊಡಕ್ಷನ್ ನೋಡ್ಕೊಳ್ಳೋದು ಅಂದ್ರೆ ನಿನ್ನ ಸಂಸಾರ ಎಂದಿದ್ದಕ್ಕೆ ನಿನ್ನ ಮಾರ್ವಾಡಿಗೆ ಹೇಳಿ ದಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋ ಎಂದಳು ಯೋಚಿಸಿ ನಿಶ್ಚಯಿಸಿದವಳಂತೆ. ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳುವ ಗೋಜಲಿನದೊಂದೇ ಅಲ್ಲ, ಪ್ರೆಸಿಡೆಂಟ್ ಎಡಿಟರ್ ಆಗಿರುವವನು ಡೆಲ್ಲಿಗೆ ಹೋಗಬೇಕಂದ್ರೆ ಅಲ್ಲಿ ಸ್ಥಾನ ಖಾಲಿ ಇರಬೇಕು. ಅಥವಾ ಅಲ್ಲಿರುವ ಜಳಗಾಂವ್ಕರ್ ಬೇರೆ ಊರಿಗೆ ಅಂದ್ರೆ ಬೆಂಗಳೂರಿಗೆ ಬರಲು ಒಪ್ಪಬೇಕು. ಕರ್ನಾಟಕದ ಹಿನ್ನೆಲೆ ಗೊತ್ತಿದೆ ಅಂತ ನಾನು ಕೇಳಿಕೊಂಡು ಇಲ್ಲಿಗೆ ಹಾಕಿದರು. ಅಥವಾ ಕೆಳಮಟ್ಟದ ಕೆಲಸವಾದರೂ ಒಪ್ಕೋತೀನಿ, ದಿಲ್ಲಿಗೆ ಹಾಕಿ ಅಂತ ಕೇಳ್ಕೋಬೇಕು. ಅಷ್ಟು ಮಾತ್ರವಲ್ಲ, ನನ್ನ ಅಜ್ಜ ಅಜ್ಜಿಯರ ಭಾಷೆ, ಸಂಸ್ಕೃತಿ, ನಾಡುಗಳನ್ನು ಅರಿಯುವ ಆ ಭಾವನೆಯನ್ನು ತುಂಬಿಕೊಂಡು ಜೀವಿಸುವ ಆಶೆಯಿಂದ ಇಲ್ಲಿಗೆ ಬಂದೆ. ಈಗ ಇದನ್ನು ಬಿಟ್ಟು ವಾಪಸ್ ದಿಲ್ಲಿಗೆ ಹೋಗುವ ಕಲ್ಪನೆಯೇ ಒಳಗಿನಿಂದ ದಂಗೆ ಏಳಿಸುತ್ತದೆ. ಈ ಬಗೆಗೆ ನನ್ನ ಭಾವನೆ ಅವಳಿಗೆ ಗೊತ್ತಿದೆ. ಯಾವತ್ತೂ ಅವಳು ಬೆಂಗಳೂರಿಗೆ ಒಗ್ಗಿಕೊಳ್ಳಲಿಲ್ಲ, ಒಗ್ಗುವ ಪ್ರಯತ್ನ ಮಾಡಲಿಲ್ಲ. ಬೆಂಗಳೂರಿನಲ್ಲೊಂದು ದಿಲ್ಲಿಯನ್ನು ನಿರ್ಮಿಸಿಕೊಂಡೇ ಇರುತ್ತಿದ್ದಳು ಎಂಬುದೆಲ್ಲ ನೆನಪಿಗೆ ಬಂದು ಕೇಳಿದೆ. ನನ್ನನ್ನು ಕೇಳಿ ಹೇಳಿಯಲ್ಲವೇ ಉದ್ಯಮ ಆರಂಭಿಸೋದು ಎಂದುದಕ್ಕೆ ಈಗ ಆರಂಭಿಸಿ ಆಯ್ತಲ್ಲ, ಹಣದ ಕಾರ್ಪಣ್ಯ ಕಳೆಯುವ ಉದ್ಯಮ. ಮುಂದಿನದ್ದು ಮಾತಾಡು ಎಂದಳು ಉಪೇಕ್ಷೆಯ ಧ್ವನಿಯಲ್ಲಿ. ನನ್ನನ್ನು ಅವಳು ಕೆಳಕ್ಕೆ ಎಸೆದಂತಾಗಿ ದಿಕ್ಕು ತಪ್ಪಿತು. ನೋಡು, ನೀನ್ ಮಾಡ್ತಿರುವ ಉದ್ಯಮನ ಬೆಂಗಳೂರಿನಲ್ಲೇ ನಡೆಸೋಕ್ಕಾಗಲ್ವೇ ಎಂದೇ ಹಿಡಿದುಕೊಳ್ಳುತ್ತಾ. ವಾಟ್ ರವಿ, ನೀನೊಂದು ದೊಡ್ಡ ಪತ್ರಿಕೆಯ ಸಂಪಾದಕ, ಇಷ್ಟು ಗೊತ್ತಾಗ್ಬೇಡ್ವೆ? ನಾವು ಶುರು ಮಾಡಿದ್ದು ಎಕ್ಸ್ಪೋರ್ಟ್ ಬಿಸಿನೆಸ್. ಕೇಂದ್ರ ಸರ್ಕಾರದ ಬಡ್ಡೆಯಲ್ಲಿದ್ರೆ ಕೆಲಸ ಸುಲಭವಾಗುವಷ್ಟು ಬೆಂಗಳೂರಿನಂತ ದೂರದ ಹಳ್ಳಿಯಲ್ಲಿದ್ರೆ ಆಗುತ್ತೆಯೇ? ನನ್ನ ಪಾರ್ಟ್ನರ್ ಅಲ್ಲಿಗೆ ಬರುವುದಕ್ಕೆ ಒಪ್ತಾಳೆಯೇ? ಫಾರಿನ್ ಟ್ರೇಡ್ ಇಲಾಖೆಯಲ್ಲಿ ಕೆಲಸದಲ್ಲಿರೋದ್ರಿಂದ ಅವಳಿಗೆ ಇದೆಲ್ಲ ಮಾಡೋಕೆ ಸಾಧ್ಯವಾಯಿತು. ಅವಳು ಕೆಲಸ ಬಿಟ್ರೆ ನಮ್ಮ ಬಿಸಿನೆಸ್ ಸತ್ತು ಹೋಗುತ್ತೆ. ಅಥವಾ ಲಕ್ಷಾಂತರ ರೂಪಾಯಿ ಗ್ರೀಸ್ ಮನಿ ಕೊಡಬೇಕು. ಮೂರನೇದು, ನಿನ್ನ ಬೆಂಗಳೂರಿನಲ್ಲಿ ನಿನ್ನ ಪ್ರೀತಿಯ ಅಜ್ಜನ ಸಂಸ್ಕೃತಿಯ ಕನ್ನಡದ ಜನ ಇದಾರ ನೋಡು, ಅವ್ರನ್ನ ನಂಬ್ಕೊಂಡು ಯಾವ ಉದ್ಯಮ ಶುರು ಮಾಡಬಹುದು? ಚೋಂಬೇರಿಗಳು ಅಂದ್ರೆ ನಿನ್ ಕನ್ನಡ ಜನ. ಬನ್ನಿ, ಕೆಲಸ ಮಾಡಿ, ಸಂಬಳ ತಗೊಳ್ಳಿ ಅಂದ್ರೆ ಎಷ್ಟು ದೂರ? ನಮ್ಮ ಮನೆಯಿಂದ 1 ಮೈಲಿಯೇ? ತುಂಬಾ ದೂರವಾಯ್ತು ಅಂತಾರೆ. ಮಧ್ಯಾಹ್ನದ ಹೊತ್ತಿಗೆ ದುಡಿದು ಸುಸ್ತಾಯ್ತು ಅಂತ ತಪ್ಪಿಸ್ಕೊಂಡು ಪಾರ್ಕಿನಲ್ಲಿ ಕಳ್ಳೆಕಾಯಿ ತಿನ್ನೋಕ್ ಹೋಗ್ತಾರೆ. ಇಲ್ಲಿ ಪಂಜಾಬಿ ಕೆಲಸಗಾರರು ಎಷ್ಟು ಚಟುವಟಿಕೆಯಿಂದ ಕೆಲಸ ಮಾಡಿ ಸಂಪಾದನೆ ಮಾಡ್ತಾರೆ ಗೊತ್ತಾ? ಕಾಂಟ್ರಾಕ್ಟ್ಸ್ ನಲ್ಲಿ ಡೆಲಿವರಿ ಶೆಡ್ಯೂಲ್ ಕೀಪ್ ಅಪ್ ಮಾಡದೇ ಇದ್ರೆ ಆರ್ಡರ್ ಟರ್ಮಿನೇಟ್ ಆಗುತ್ತೆ. ಇದರ ಜವಾಬ್ದಾರಿ ಪತ್ರಿಕೆಯಲ್ಲಿ ಲೇಖನ ಬರ್ಕೊಂಡಿರೋ ನಿಂಗೆ ತಿಳಿಯೋಲ್ಲ ಎಂದಳು. ಓಕೆ, ಯೋಚನೆ ಮಾಡು. ಫೋನ್ನಲ್ಲಿ ಎಲ್ಲ ಮಾತಾಡೋಕ್ಕಾಗಲ್ಲ, ವಿಪರೀತ ದುಡ್ಡು ಬೀಳುತ್ತೆ. ಯಾವಾಗ ಬರ್ತಿ ಹೇಳು, ನಿನಗೆ ಟಿಕೆಟ್ ಕಳಿಸ್ತೀನಿ ಎಂದಾಗ ನನಗೆ ಕೋಪ ಬಂದು, ನನಗೆ ಬೇಕಾದಾಗ ಟಿಕೆಟ್ ಕೊಳ್ಳುವಷ್ಟು ದುಡ್ಡಿದೆ ಎಂದದಕ್ಕೆ ವ್ಯಂಗ್ಯದ ತಾಳ್ಮೆಯಿಂದ, ಐಸಿ, ಬೋನಸ್ ಬಂತೇನು? ಯಾಕ ಕೇಳ್ತೀಯಾ? ಅಲ್ಲ, ತಂದೆಗೆ 70ರ ಶಾಂತಿಗೆ ಹೆಂಡತಿನ 3rd ಕ್ಲಾಸ್ ಸ್ಲೀಪರ್ ರೈಲ್ನಲ್ಲಿ ಕಳಿಸಿದೆ. ಆಮೇಲೆ ನೀನು ಅನೂಪ ಬಂದು ಹೋಗೋಕೆ ವಿಮಾನಕ್ಕೆ ದುಡ್ಡಿರ್ಲಿಲ್ಲ, ರೈಲಿಗೆ ರಜೆ ಇರಲಿಲ್ಲ. ಈಗ ದುಡ್ಡಿದೆ ಅಂತ ನಿನ್ನ ಬಾಯಲ್ಲೇ ಬಂತಲ್ಲ, ಕೇಳಿ ಖುಷಿಯಾಯ್ತು. ಉರಿಯುಬ್ಬಿಸುವಂತಹ ನೆನಪು ನಿಧಾನವಾಗಿ ಆದರೆ ಸ್ಪಷ್ಟ ಸರಣಿಯಲ್ಲಿ ಮನಸ್ಸಿನಲ್ಲಿ ಹರಿಯುತ್ತಿದೆ. ಹೌದು, ಅದು ಮೇಘ್ರಾಗವೇ. ಉತ್ತರ ಭಾರತದ ನರಕ ಮಟ್ಟದ ಶೆಕೆಯ ಅನುಭವವಿಲ್ಲದೆ ಈ ರಾಗದ ಶೆಕೆಗೆ ಸುಸ್ತು ಮೋಡಕ್ಕಾಗಿ ಆಕಾಶವನ್ನು ನೋಡುವ ಆರ್ತತೆಗಳು ಅರ್ಥವಾಗುವುದಿಲ್ಲ. ಅಲ್ಲಿ ಆ ದಿನ ಬೆಟ್ಟದ ಮೇಲೆ ಬಾರಿಸಿದ್ದಕ್ಕಿಂತ ಹೆಚ್ಚು ವಿಹ್ವಲತೆ ಮೂಡಿ ಬರುತ್ತಿದೆ ಎಂಬ ತುಲನೆಯೂ ಹುಟ್ಟಿತು. ಮೇಘವು ಹನಿಸುವ ಮೊದಲ ಹನಿಗಳು ನೆಲದ ಕಾವನ್ನು ಉಕ್ಕಿಸಿ ಒಳಗಿನ ಶೆಕೆ ಸಂಕಟಗಳನ್ನು ಉಬ್ಬಿಸುತ್ತದೆ ಎನ್ನುವಂತೆ ಬಾರಿಸುತ್ತಿದ್ದಾರೆ. ಅನಂತರ ಅವಳು ಫೋನ್ ಮಾಡಲಿಲ್ಲ, ನಾನೂ ಮಾಡಲಿಲ್ಲ. 1 ತಿಂಗಳು ಕಳೆದಿತ್ತು. 1 ತಿಂಗಳು ಅಥವಾ 5
ವಾರ. ರಾತ್ರಿ 10ವರೆಗೆ ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸಿದಳು. ಅನಂತರ ಅನೂಪನನ್ನ ಆ ಹಳ್ಳಿಯ ಕೂಲಿ ಮಟ್ಟದಿಂದ ಬಿಡಿಸಿ ಬೇರೆ ಕಡೆ ಹಾಕ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಡೂನ್ ಸ್ಕೂಲ್‌ನಲ್ಲೋ, ಗ್ವಾಲಿಯರ್ ಸ್ಕೂಲ್‌ನಲ್ಲೋ ಸೇರಿಸಬೇಕು ಅಂತ ನನ್ನ ಆಶೆ. ಅಲ್ಲಿ ಸೀಟ್ ಸಿಕ್ಬೇಕಾದ್ರೆ ಮೇಲ್ಮಟ್ಟದ ಪ್ರಭಾವ ಬೇಕು. ಪತ್ರಿಕೋದ್ಯಮದಲ್ಲಿರುವ ನೀನು ಪ್ರಯತ್ನ ಪಟ್ರೆ ಆಗುತ್ತೆ ಅಂತ ಈಗ ಫೋನ್ ಮಾಡಿದ್ದು. ಅವನು ಈಗ ಇರೋ ಶಾಲೆ ಚೆನ್ನಾಗಿದೆ. ಅವನ ಬೆಳವಣಿಗೆಗೆ ಸಮರ್ಪಕವಾಗಿದೆ. ಯಾವ ಬದಲಾವಣೆಯೂ ಬೇಡ ಅನ್ನುವ ನನ್ನ ಅಭಿಪ್ರಾಯ ನಿನಗೂ ಗೊತ್ತಿದೆ. ಅಂತ ದೊಡ್ಡ ಕುದುರೆ ಸ್ಕೂಲ್‌ಗಳು ಬೇಡ ಅಂತ ನಿನಗೆ ಸ್ಪಷ್ಟವಾಗಿ ಹೇಳಿದ ಮೇಲೆಯೇ ಅವನನ್ನು ಇಲ್ಲಿಗೆ ಸೇರಿಸಿದ್ದು. ಆಗ ನಿನ್ ಕೈಲಿ ದುಡ್ಡಿರ್ಲಿಲ್ಲ, ಒಬ್ಬನ ಸಂಬಳ, ಟ್ಯಾಕ್ಸ್ ಕಟ್ಟಿ ಸಂಸಾರ ನಡೆಸಿದ ಮೇಲೆ ಅಂಥ ಕಡೆ ಬಿಡೋಕೆ ಹಣವಿಲ್ಲ ಎನ್ನುವ ಕಾರಣಕ್ಕೆ ಸೇರಿಸ್ಲಿಲ್ಲ. ಈಗ ನಾನು ಸಂಪಾದನೆ ಮಾಡ್ತಿದ್ದೀನಿ. ಎಷ್ಟು ಖರ್ಚಾದ್ರೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನ್ ಕೊಡ್ತೀನಿ. ಕೋಪ ಬಂದರೂ ತಡೆದುಕೊಂಡು ನಾನು, ಹಣ ಒಂದೇ ಕಾರಣವಲ್ಲ ಅಂತ ನಿನಗೆ 1000 ಸಲ ಹೇಳಿದ್ದೆ. ಅದನ್ನು ಅರ್ಥ ಮಾಡಿಕೊಳ್ಳಲೇ ಕೂಡದು ಅಂತ ನೀನು ಹಠ ಮಾಡಿದ್ರೆ ಮತ್ತೆ ಮತ್ತೆ ಬಿಡಿಸಿ ಹೇಳೋದ್ರಿಂದ ಗಂಟಲಿಗೆ ಆಯಾಸ ಅಷ್ಟೇ. ಅವನ ವಿದ್ಯಾಭ್ಯಾಸ ನನಗೆ ಬಿಟ್ಟು ಬಿಡು. ಆಯ್ತು, ಇನ್ನೇನಾದ್ರೂ ಹೇಳೋದಿದೆಯೇ ಎಂದಾಗ ಅವಳಲ್ಲಿ ಯಾವ ಮಾತು ಇರಲಿಲ್ಲ. ಒಂದು ನಿಮಿಷ ರಿಸೀವರನ್ನು ಕಿವಿಗೆ ಒತ್ತು ಹಿಡಿದಿದ್ದರೂ ಏನೂ ಹೇಳಲಿಲ್ಲ. ಆಮೇಲೆ ನಾನೇ ಫೋನ್ ಕತ್ತರಿಸಿ ಕೆಳಗಿಟ್ಟೆ. ಅದೇ ಕೊನೆಯ ಸಂಭಾಷಣೆ ನಮ್ಮಿಬ್ಬರ ನಡುವೆ ಆದದ್ದು. ಮತ್ತೆ ಕಾಗದವಿಲ್ಲ, ಪತ್ರವಿಲ್ಲ, ಫೋನ್ ಅಂತೂ ಇಲ್ಲವೇ ಇಲ್ಲ. ತಾವಿಬ್ಬರೂ ದೂರವಾಗಿದ್ದೇವೆ ಎನ್ನುವುದು ಸ್ಪಷ್ಟವಾಗಿದೆ. ಹೀಗೆಯೇ ಬಿಟ್ಟರೆ ದೂರವು ಇನ್ನೂ ಹೆಚ್ಚುತ್ತದೆ ಎಂಬುದು ಅಷ್ಟೇ ಸ್ಪಷ್ಟವಾಗಿದೆ. ಆದರೆ ಇದರಲ್ಲಿ ನಾನು ಮಾಡಬಹುದಾದದ್ದು ಏನೂ ಇಲ್ಲ ಎಂದುಕೊಳ್ಳುವಾಗ ನನಗೆ ಆಗಿರುವ ನೋವಿನ ತೀವ್ರತೆ ಅವಳಿಗೆ ಎಂದೂ ಅರ್ಥವಾಗುವುದಿಲ್ಲ. ಅವಳು ಸಂಪಾದಿಸುವುದಕ್ಕಲ್ಲ, ಮೊದಲಿನಿಂದ ಅವಳಲ್ಲಿದ್ದ ಮನೋಭಾವವು ಸಂಪಾದನೆಯಿಂದ ಗಡಚುಕೊಂಡಿರುವುದಕ್ಕೆ ಎನ್ನಿಸಿತು. ಈಗ 2 ಗಂಟೆಯ ಹಿಂದೆ ತಾನೇ ಅಡುಗೆ ಮನೆಯಲ್ಲಿ ನಿಂತು ಅಣ್ಣಯ್ಯ ಅನೂಪನ ಬೆಳವಣಿಗೆಯ ಬಗೆಗೆ ಹೇಳಿದ ಮಾತು ಎಷ್ಟು ಹಿತವಾಗಿತ್ತು. ಹೊನ್ನತ್ತಿಯವರ ಸಂಗೀತಾಭ್ಯಾಸಕ್ಕೆ ಅವನೇ ಪ್ಲಾನ್ ಹಾಕಿ ಗೆರೆ ಎಳೆದು ಎಲ್ಲ ವಿವರಗಳನ್ನು ಯೋಜಿಸಿ ಅವನ ನಾಯಕತ್ವದಲ್ಲಿ ಹುಡುಗರನ್ನು ಸೇರಿಸಿ ಒಂದು ಮನೆ ಕಟ್ಟಿ, ಬರೀ ಆತ್ಮವಿಶ್ವಾಸ, ಕ್ರಿಯಾಶಕ್ತಿಯ ಬೆಳವಣಿಗೆಯಲ್ಲ, ವೈಯಕ್ತಿಕ ಲಾಭವಿಲ್ಲದೆ ಮತ್ತೊಬ್ಬರಿಗೆ ಅಥವಾ ಒಂದು ಸಂಸ್ಥೆಗೆ ಕೆಲಸ ಮಾಡುವ ಮನೋಭಾವದ ಬೆಳವಣಿಗೆ. ಇಡೀ ಮನೆಯ ಹೆಂಚಿನದಷ್ಟೇ ಹಣ ಖರ್ಚಂತೆ. ಉಳಿದದ್ದೆಲ್ಲ ಅಲ್ಲಿ ದೊರೆಯುವ ಪದಾರ್ಥಗಳನ್ನು ಬಳಸಿ ಸ್ವಂತ ಶ್ರಮ ಹಾಕಿ ನಿರ್ಮಿಸುವ ಕಟ್ಟಡ. ದಿಲ್ಲಿಯ ಜನಗಳಿಗೆ ಇದು ಅರ್ಥವಾಗುವುದೇ ಇಲ್ಲ ಎಂದುಕೊಂಡ. ಹೊನ್ನತ್ತಿಯ ಬೆರಳುಗಳು ಈಗ ರಾಗದ ವಶವಾಗಿವೆ. ಆಳ ವಿಲಂಬಿತದಲ್ಲಿ ಒಳಗೆ ಧಗೆ ಸಂಕಟಗಳನ್ನು ಎಷ್ಟು ನಿಧಾನವಾಗಿ ಹೊರಹಾಕುತ್ತಿವೆ. ಸಂಕಟದಲ್ಲಿ ಉಸಿರಿನ ಗತಿಯೂ ನಿಧಾನ, ಮಾತು ನಿಧಾನ, ವಾಕ್ಯ ರಚನೆಯ ಗತಿಯಂತೂ ಅತೀ ನಿಧಾನ. ಸಂಪೂರ್ಣ ವಾಕ್ಯಗಳು ರೂಪುಗೊಳ್ಳುವುದೇ ಇಲ್ಲ. ಕ್ರಿಯಾಪದವಿಲ್ಲದ ಒಂದೊಂದು ಪದವು, ಪದ ಖಂಡವು ಹೊಮ್ಮಿಸುವ ಭಾವ ಪರಿಣಾಮವು ವಾಕ್ಯವು ಪೂರ್ತಿಗೊಂಡರೆ ತೆಳುವಾಗಿ ಬಿಡುತ್ತದೆ ಎಂಬಂತೆ ಬಾರಿಸುತ್ತಿದ್ದಾರೆ. ಹಾ, ಈತ ಬೆಳೆಯುತ್ತಿದ್ದಾರೆ. ಎಂಟೆಕ್ MBA ಮಾಡಿ ಅಂತ ದೊಡ್ಡ ಆದಾಯದ ನೌಕರಿ ಬಿಟ್ಟು ತನ್ನೊಳಗಿನ ಕರೆಯ ಸಂಗೀತಕ್ಕೆ ಸಮರ್ಪಿಸಿಕೊಂಡು ಎಂದು ನೆನಪಾಗಿ ಇಂಥವರ ಬಗೆಗೆ ಮಾತ್ರ ತನ್ನಲ್ಲಿ ಗೌರವ ಹುಟ್ಟುತ್ತಿದೆ ಎನ್ನಿಸಿತು. ತನ್ನದಲ್ಲದ ಸಿತಾರನ್ನು ಕೊಟ್ಟದ್ದು ತಪ್ಪೆಂಬ ಭಾವನೆ ಅವಳ ಮೇಲಿನ ಕೋಪ ತಿರಸ್ಕಾರಗಳಿಂದ ಪ್ರಚೋದಿತವಾದದ್ದು ಎಂಬ ಅರಿವಾಗಿ 2 ದಿನ ಬಾರಿಸಿದ್ದರಿಂದ ಧೂಳಿನಲ್ಲಿ ಮುಳುಗಿ ಅಳುತ್ತಿದ್ದ ಸಿತಾರಿಗೂ ಸಮಾಧಾನವಾಗಿದೆ. ಇಂಥ ವಾದನ ಕೇಳುವಾಗ ಕೋಪ, ತಿರಸ್ಕಾರ ಮೊದಲಾದ ಭಾವನೆಗಳಿಂದ ಮೇಲೆ ತೇಲಬೇಕು ಎನ್ನಿಸಿತು. ತನ್ನದೇನಿದ್ದರೂ ಧಾಟಿಯಿಂದ, ಭಾವನೆಯ ಒಳತೋಟಿಯಿಂದ ಸಂಗೀತವನ್ನು ಅನುಭವಿಸುವ ಸಂಸ್ಕಾರ, ಅದರ ಶಾಸ್ತ್ರವನ್ನು ತಿಳಿಯಬೇಕು ಎಂಬ ವಿಚಾರ ಬಂತು. ಧೂಳುವರಿಸಿ ಶ್ರುತಿ ಮಾಡುವ ತನಕ ಯಾವ ರಾಗವನ್ನು ಬಾರಿಸಬೇಕೆಂದು ಅವನು ಯೋಚಿಸಿರಲಿಲ್ಲ. ಬಾರಿಸಬೇಕೆಂಬ ಆಲೋಚನೆಯೂ ಇರಲಿಲ್ಲ. ಇಂಥ ಒಳ್ಳೆ ವಾದ್ಯವನ್ನು ಕೈಲಿ ಮುಟ್ಟದೆ ಹೀಗೆ ಕೌದಿಯಲ್ಲಿ ಕಟ್ಟಿ ಮಲಗಿಸಿದ್ದಾರೆ, ಎಂಥ ಅನ್ಯಾಯ ಎಂದುಕೊಳ್ಳುತ್ತಾ ನಯವಾಗಿ ಧೂಳು ಒರೆಸಿ ಸವರಿ ಸಂದುಗಳನ್ನೆಲ್ಲ ಉರುಬಿ ಅನಂತರ ಶ್ರುತಿ ಮಾಡತೊಡಗಿದ. ಎಷ್ಟು ಹೊತ್ತಾದರೂ ಶ್ರುತಿ ಕೂಡದು. ಕೊನೆಗೆ ಕ್ರಮೇಣ ಕೂಡತೊಡಗಿದಾಗ ತನಗೇ ಗೊತ್ತಿಲ್ಲದಂತೆ ಷಡ್ಜ ಪಂಚಮಗಳನ್ನು ಜೋಡಿಸಿ ಮೀಟು ಹಾಕುತ್ತಿರುವಾಗ ಮೇಘದ ಗೂಂಜು ಹೊಮ್ಮತೊಡಗಿತು. ಅದನ್ನೇ ಹಿಡಿದು ನಡೆದ. ಇಷ್ಟು ದಿನ ಸಿತಾರಿಲ್ಲದೆ ಮೂಕವಾಗಿ ಕುದಿಯುತ್ತಿದ್ದ ಒತ್ತಡವೆಲ್ಲ ಈಗ ವಿಸ್ತಾರವಾಗಿ ದಾರಿ ಹಿಡಿದು ಹರಿಯಲಾರಂಭಿಸಿತು. ಬೇರೆ ಯಾವ ಆಲೋಚನೆಗಳ ಅಡ್ಡ ತಿರುವುಗಳು ಇಲ್ಲದೆ ಮನಸ್ಸು ಮೇಘದ ಕಾವು, ಸುಸ್ತು, ನಿರೀಕ್ಷೆಗಳಲ್ಲಿ ಬೆಳೆಯತೊಡಗಿತು. ಮಂದ್ರದ ಆಳಕ್ಕೆ ಹೋಗುತ್ತಿರುವಾಗ ಇದು ತನ್ನ ಬೆರಳುಗಳಿಗೆ ಅಭ್ಯಸ್ತವಾಗಿಲ್ಲದ ವಾದ್ಯವೆಂಬುದನ್ನು ಮರೆತು ಹೋಗುವಷ್ಟು ಹೊಂದಿಕೊಂಡಿತು. 2.5 ಗಂಟೆಯ ತನಕ ಅದೇ ಪಲಕುಗಳಲ್ಲೇ, ಅವೇ ಸಂಚಾರ ವಿನ್ಯಾಸಗಳಲ್ಲೇ ಮತ್ತೆ ಮತ್ತೆ ಬಾರಿಸುತ್ತಿದ್ದು ಅನಂತರ ಸಿತಾರನ್ನು ಎಚ್ಚರದಿಂದ ಕೆಳಗಿಟ್ಟು ಧೂಳಿನ ಕೌದಿ ತೊಡಿಸುವ ಮನಸ್ಸಾಗದೆ ಮಂಚದ ಕಟ್ಟಿನ ಮೇಲಿಟ್ಟಿದ್ದ ದೋಬಿಯಿಂದ ತಂದು ಇಸ್ತ್ರಿಯಾದ ಚದ್ದರಗಳನ್ನು ಹೊದಿಸಿ ತಾನು ಮಂಚದ ಮೇಲೆ ಮಲಗಿ ಸೊಳ್ಳೆ ಪರದೆ ಎಳೆದುಕೊಂಡ. ದೀರ್ಘ ಗಾಢ ನಿದ್ರೆ ಬಂತು. ಎಷ್ಟು ದೀರ್ಘ ಎಂದರೆ ಎಚ್ಚರವಾದಾಗ 9 ಗಂಟೆ. ಎದ್ದು ಮುಖ ತೊಳೆಯಲು ಹೊರಗೆ ಹಾಲಿಗೆ ಬಂದಾಗ ಪೇಪರ್ ಓದುತ್ತಾ ಕುಳಿತಿದ್ದ ಅಣ್ಣಯ್ಯ, ತುಂಬಾ ಹೊತ್ತು ಬಾರಿಸ್ತಿದ್ರಿ, ನನಗೆ ಚೆನ್ನಾಗಿ ನಿದ್ದೆ ಬಂತು, ಜೋಗುಳ ಹಾಡಿ ಮಲಗಿಸಿದ ಹಂಗೆ. ಈಗ ಅರ್ಥವಾಯ್ತು ರಾಜ ಮಹಾರಾಜರ ಶಯನ ಕೋಣೆಯ ಹೊರಗಡೆ ಯಾಕೆ ಸಂಗೀತ ಬಾರಿಸ್ತಿದ್ರು ಅಂತ ಎಂದು ತಮ್ಮಗೆ ತಾವೇ ನಕ್ಕ ನಂತರ ಮುಖ ತಳ್ಕಳಿ ರವೀಂದ್ರ ಹೊರಗೆ ಹೋಗಿದ್ದಾನೆ, ಈಗ ಬರ್ತಾನೆ,
ಅವನು ಬರೋ ತನಕ ನೀವು ಹೊರಗೆ ಹೋಗಕೂಡದು ಅಂತ ಹೇಳಿ ಹೋಗಿದ್ದಾನೆ. ಹೊನ್ನತ್ತಿ ಕೈಗಡಿಯಾರ ನೋಡಿಕೊಂಡ. 9 ಕಾಲಾಗಿದೆ. ಬೇಗ ಮುಖ ತೊಳೆದು ಆಟೋ ಹಿಡಿದು ಹೋಗಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ತನ್ನ ಬ್ಯಾಂಕಿಗೆ ಹೋಗಬೇಕು. ಶನಿವಾರ 12ಕ್ಕೆ ಮುಚ್ಚಿದರೆ ಸೋಮವಾರ ಬೆಳಿಗ್ಗೆ 9ರ ತನಕ ತೆಗೆಯುವುದಿಲ್ಲ. ಠೇವಣಿಯ ಮೇಲೆ ಸಾಲ ಅಂದ್ರೆ ಸ್ವಲ್ಪ ಸಮಯ ಹಿಡಿಯುವ ಕಲಾಪವಿರುತ್ತೆ ಎಂದುಕೊಳ್ಳುತ್ತಾ ಶೌಚಾಲಯಕ್ಕೆ ಹೋದ. ಕ್ಷೌರ ಮುಗಿಸಿ ಸ್ನಾನ ಮಾಡಿ ಹೊರಗೆ ಬರುವ ಹೊತ್ತಿಗೆ ಕಾರು ಬಂದು ನಿಂತಂತಾಯ್ತು. ಒಳಗೆ ಬಂದ ರವೀಂದ್ರ, ಚೆನ್ನಾಗಿ ನಿದ್ದೆ ಬಂತಾ ನಿದ್ರೆ? ರಾತ್ರಿ ಎಲ್ಲ ಮೋಡ ಮೊರೆಯಿತು. ಇವತ್ತು ರಾತ್ರಿ ಮಳೆ ಬರುತ್ತೆ ಅಂತ ಕಾಣುತ್ತೆ ಎಂದು ನಕ್ಕ. ಪೇಪರ್ ಓದುತ್ತಿದ್ದ ಅಣ್ಣಯ್ಯನಿಗೆ ಅರ್ಥವಾಗಲಿಲ್ಲ. ಕತ್ತೆತ್ತಿ, ಈಗೆಂತ ಮೋಡ ಎಂದರು. ರಾತ್ರಿ ಹೊನ್ನತ್ತಿ ಬಾರಿಸಿದ ರಾಗದ ಹೆಸರು ಮತ್ತು ಅದರ ವಿಶೇಷವನ್ನು ರವೀಂದ್ರ ಹೇಳಿದ ಮೇಲೆ, ಇನ್ನು ಇವರು ವಿದ್ಯಾಶಾಲೆಯ ಮೂಲೆಯಲ್ಲೇ ಇರ್ತಾರಲ್ಲ, ನನ್ನ ತಲೆಗೂ ಒಂದು ರವಾಷ್ಟ ಹೋಗ್ಬಹುದು ಎಂದರು. ಹೊನ್ನತ್ತಿ ತನ್ನ ಕೋಣೆಗೆ ಹೋದ. ಅಲ್ಲಿ ಬಟ್ಟೆ ಬದಲಾಯಿಸುವ ಹೊತ್ತಿಗೆ ಬಾಗಿಲು ಬಡಿದ ಶಬ್ದವಾಯಿತು. ಬನ್ನಿ ಎಂದು ಹೇಳಿ ಹಿಂದಿರುಗಿ ನೋಡುವಷ್ಟರಲ್ಲೇ ರವೀಂದ್ರ ಒಳಗೆ ಬರುತ್ತಿದ್ದ. ಕೋಣೆಯ ಬಾಗಿಲು ಮುಚ್ಚಿ ಹತ್ತಿರ ಬಂದು ನಂತು ಹೇಳಿದ, ನೋಡಿ, ನನಗೂ ನಿಮಗೂ ಆತ್ಮೀಯತೆ ಬೆಳೆದಿದೆ. ಆದ್ದರಿಂದ ಔಪಚಾರಿಕೆ ಸಂಕೋಚ ಇರಕೂಡದು. ನಾನು ಹೇಳಿದ ಹಾಗೆ ಮಾಡಿ. ಒಂದೆರಡು ದಿನ ನೀವು ಇಲ್ಲಿರಿ. 2 ಜೊತೆ ಬಟ್ಟೆ ಹೊಲಿಸಿಕೊಳ್ಳಿ. ಹಗಲು ರಾತ್ರಿ ಸಿತಾರ್ ಬಾರಿಸಿಕೊಳ್ಳಿ. ಅಣ್ಣಯ್ಯ ಊರಿಗೆ ಹೋಗುವಾಗ ಇದನ್ನು ಕೊಟ್ಟು ಕಳಿಸೋಣ. ನೀವು ಇಲ್ಲಿಂದ ನೇರವಾಗಿ ಮೀರಜ್ಗೆ ಪಯಣ ಮಾಡಿ ಹೊಸ ಸಿತಾರ್ಗೆ ಆರ್ಡರ್ ಕೊಟ್ಟು ವಾಪಸ್ ತಿಪ್ಪಟೂರಿನಲ್ಲಿ ಇಳಿದು ವಿದ್ಯಾಶಾಲೆಗೆ ಹೋಗಿ. ಹೊಸ ಸಿತಾರ್ ಬರೋ ತನಕ ಇದರಿಂದ ಅಭ್ಯಾಸ ಮಾಡ್ತೀರಿ. ಈಗ ನೀವು ನಿಮ್ಮ ಠೇವಣಿ ಹಣದ ಮೇಲೆ ಸಾಲು ತೆಗೆಯುವುದಕ್ಕೆ ಹೊರಟಿದ್ದೀರಿ ಅಂತ ಗೊತ್ತಾಯ್ತು. ಅವರು ನಿಮಗೆ ಕೊಡೋದಕ್ಕಿಂತ 2% ಜಾಸ್ತಿ ಬಡ್ಡಿ ಹಾಕ್ತಾರೆ. ಅಂದ್ರೆ ವರ್ಷಕ್ಕೆ 390 ಬಡ್ಡಿ ಕಮ್ಮಿ ಆಗುತ್ತೆ. ಜೊತೆಗೆ ಸಾಲ ಹಾಗೆಯೇ ಉಳಿದು ಅಸಲಿನಲ್ಲಿ 3,000 ಒಳಗೆ ಹೋಗುತ್ತೆ. ತಗೊಳ್ಳಿ ಎಂದು ತನ್ನ ಜೇಬಿನಿಂದ ಒಂದು ಮಡಿಕೆಯ ನೋಟುಗಳನ್ನು ಹಿಡಿದು, ಈ 3,000 ಇಟ್ಕೊಳ್ಳಿ. 2,000 ಸಿತಾರಿಗೆ ಬೇಕು. ಇನ್ನು ಮೀರಜ್ ತನಕ ಪ್ರಯಾಣ. 2 ಶರ್ಟು, ಪಂಚೆ, ಬನೀನು, ಟವೆಲು ತೆಗೆದುಕೊಳ್ಳಿ. ನಾನು ಮೊದಲೇ ಹೇಳಿದ್ದೀನಿ, ನಾವು ಆತ್ಮೀಯರು ಅಂತ. ನೀವು ಕಚೇರಿ ಮಾಡಿ ಸಂಪಾದನೆ ಮಾಡೋಕೆ ಶುರು ಮಾಡಿದ್ಮೇಲೆ ಬಡ್ಡಿ ಸಮೇತ ಕೊಡೋರಂತೆ. ನೋ, ಬ್ಯಾಡಿ, ನನ್ನ ಹತ್ತಿರ ರೊಕ್ಕ ಇದೆ ಎಂದು ಹೊನ್ನತ್ತಿ ಒಂದು ಹೆಜ್ಜೆ ಹಿಂದೆ ಸರಿದ. ಇದೆ ಅಂತ ನನ್ಗೊತ್ತು, ಆದ್ರೆ ಅಸಲಿನಲ್ಲಿ ತೆಗಿಬ್ಯಾಡಿ. ಸ್ನೇಹಿತರ ಹತ್ತಿರ ಸಂಕೋಚವಿರಬಾರದು ಎಂದು ಹತ್ತಿರ ಬಂದು ನೋಟನ್ನು ಅವರ ಜೇಬಿಗೆ ತುರುಕಿ, ಬನ್ನಿ ತಿಂಡಿ ತಿನ್ನೋಣ ಎಂದು ಹೊರಗೆ ಹೋಗಿಬಿಟ್ಟ. ಉನ್ನತಿಗೆ ಸಂಕೋಚವಾಯಿತು. ಈ ಔದಾರ್ಯ ಆತ್ಮೀಯತೆಗಳಿಂದ ಮನಸ್ಸು ತುಂಬಿ ಬಂತು. ಮತ್ತೊಬ್ಬರ ಔದಾರ್ಯವನ್ನು ತಾನು ಪಡೆದಿರುವುದು ಹೊಸತಲ್ಲ. ಅಣ್ಣಯ್ಯ 3 ವರ್ಷದಿಂದ ಊಟ ಹಾಕಿದ್ದಾರೆ, ಸ್ನೇಹ ಕೊಟ್ಟಿದ್ದಾರೆ. ವಿದ್ಯಾಶಾಲೆಯ ಮಾಸ್ಟರ್ಗಳೆಲ್ಲ ಸ್ನೇಹ ನೀಡಿದ್ದಾರೆ. ಒಡೇರಯ್ಯ ಪ್ರತಿದಿನ ಊಟ ತಂದು ಕೊಟ್ಟಿದ್ದಾರೆ. ಮುಂಬಾಯಿಗೆ ಹೋದಾಗಲೆಲ್ಲ ದಲಾಲ ಅವನ ತಾಯಿ ಮನೆಯಲ್ಲಿಟ್ಟುಕೊಂಡು ಸಲಹಿದ್ದಾರೆ. ಈಗ ರವೀಂದ್ರ, ಇನ್ನೊಬ್ಬ ನಿಕಟ ಆತ್ಮೀಯರು ದೊರಕಿದರು ಎನ್ನಿಸಿತು. ಹಣವನ್ನು ಬಲವಂತವಾಗಿ ಹಿಂದಿರುಗಿಸಿದರೆ ಹರಿದು ಬಂದ ಆತ್ಮೀಯತೆಯನ್ನು ತಿರಸ್ಕರಿಸಿದಂತೆ ಆಗುತ್ತದೆ ಎನ್ನಿಸಿತು. ಕಣ್ಣು ತೇವವಾಯಿತು. 10 ನಿಮಿಷ ಮಂಚದ ಮೇಲೆ ಕುಳಿತಿದ್ದು ಭಾವನೆಗಳನ್ನು ಸ್ಥಿಮಿತಕ್ಕೆ ತಂದುಕೊಂಡು ನಂತರ ಹೊರಗೆ ಬಂದು ತಿಂಡಿಗೆ ಸೇರಿಕೊಂಡ. 2 ದಿನ ಬೆಂಗಳೂರಿನಲ್ಲಿದ್ದು ಮೀರಜ್ಗೆ ಪ್ರಯಾಣ ಮಾಡುವುದೆಂದು ನಿಶ್ಚಯಿಸಿದ. ಅಣ್ಣಯ್ಯ ಸೋಮವಾರ ಬೆಳಿಗ್ಗೆ ರೈಲಿನಲ್ಲಿ ಸಿತಾರ್ ತೆಗೆದುಕೊಂಡು ತಿಪಟೂರಿಗೆ ಹೋಗಿ ಅಲ್ಲಿಂದ ಬಸ್ಸಿನಲ್ಲಿ ಊರಿಗೆ ಹೋಗುವುದೆಂದು ನಿಶ್ಚಯಿಸಿದರು. ಸೋಮವಾರ ರಾತ್ರಿಯೇ ರೈಲಿನಲ್ಲಿ ಮೀರಜ್ಗೆ ಸ್ಲೀಪರ್ನಲ್ಲಿ ಜಾಗ ಕೊಡಿಸುವುದಾಗಿ ರವೀಂದ್ರ ಹೇಳಿದ್ದ. ಆದರೆ ಸೋಮವಾರ ಬೆಳಿಗ್ಗೆ ಗೊತ್ತಾಯಿತು, ಮಂಗಳವಾರ ಬುಧವಾರ 2 ರಾತ್ರಿ ಕುಂದಗೋಳದಲ್ಲಿ ಸವಾಯಿ ಗಂಧರ್ವರ ಪುಣ್ಯತಿಥಿ. ಅವನು ಯಾವ ಸಲವೂ ಹೋಗಿರಲಿಲ್ಲ. ಹಾಗೂ ಹೇಗೋ ದಾರಿಯಲ್ಲಿದೆ ಮೀರಜ್ ಬದಲು ಕುಂದಗೋಳದಲ್ಲಿಳಿದು ತಾನೊಬ್ಬ ಸಂಗೀತ ಪ್ರೇಮಿ, ಬೆಂಗಳೂರಿನ ಬಂದಿದ್ದೇನೆ ಎಂದು ಹೇಳಿ ನಾಡಗೀರ ವಾರ್ಡ್ನಲ್ಲಿ ಇಳಿದುಕೊಂಡ. 2 ರಾತ್ರಿ ಸಂಗೀತ ಕೇಳುವ ಅವಕಾಶವಾಯಿತು. ಅಲ್ಲಿ ಗೊತ್ತಾಯಿತು, ಶುಕ್ರವಾರ, ಶನಿವಾರ, ಭಾನುವಾರ 3 ರಾತ್ರಿ ಪುಣೆಯಲ್ಲಿ ಅದೇ ಸವಾಯಿ ಗಂಧರ್ವರ ಪುಣ್ಯತಿಥಿ ಭೀಮಸೇನ್ ಜೋಶಿಯವರು ನಡೆಸುವುದು. ಯಾಕೆ ಹೋಗಬಾರದು ಎನ್ನಿಸಿತು. ಕುಂದಗೋಳಕ್ಕೆ ಬಂದಿದ್ದ ಸಂಗೀತಗಾರರು ಮತ್ತು ಸಂಗೀತ ಪ್ರೇಮಿಗಳನ್ನು ವಿಚಾರಿಸಿದಾಗ ತಿಳಿಯಿತು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಗಳಿಂದಲೂ ಪುಣೆಗೆ 100-150 ಜನ ಶ್ರೋತೃಗಳು ಹೋಗ್ತಾರಂತೆ. ಬರ್ರಿ, ನಮ್ ಕಾಕನ ಮನಿ ಅದ, ನಮ್ ಜೊತೆ ಇರ್ರಿ ಎಂದು ಧಾರವಾಡದ ಸಾಲಿ ಎಂಬ ಸಂಗೀತ ಪ್ರೇಮಿ ಆಹ್ವಾನಿಸಿದರು. ತಾನು ಸಿತಾರ್ ಕಲಿಯುತ್ತಿರುವಾಗ ಇವನು ಬಾಯಿ ಬಿಟ್ಟ ನಂತರ ತಮ್ಮ ಊರಿಗೆ ಕರೆದೊಯ್ದರು. ತಾನು ಸಿತಾರ್ ಕಲಿಯುತ್ತಿರುವುದಾಗಿ ಇವನು ಬಾಯಿ ಬಿಟ್ಟ ನಂತರ ತಮ್ಮ ಊರಿಗೆ ಕರೆದೊಯ್ದರು. ತಾವು ಜೊತೆಯಲ್ಲಿ ಮೀರಜ್ಗೆ ಬಂದು ಹೊಸ ಸಿತಾರಿಗೆ ಆರ್ಡರ್ ಕೊಡಿಸಿ ಅದನ್ನು ಬೆಂಗಳೂರಿನ ರವೀಂದ್ರನಿಗೆ ತಲುಪಿಸುವಂತೆ ಹೇಳಿ ಅಲ್ಲಿಂದ ಪುಣೆಗೆ ಹೋದರು. 3 ರಾತ್ರಿ ಸಮೃದ್ಧ ಸಂಗೀತ, ಗಾಯನ, ಸಿತಾರ್, ಸರೋಡ್, ಸಂತೂರ್, ಬಾನ್ಸುರಿ ತುಂಬ ಕೇಳಬೇಕು. ತಾನು ಕೇಳುವುದರಿಂದ ವಂಚಿತನಾಗಿದ್ದೇನೆ ಎನ್ನಿಸಿತು. ಆದರೂ ಒಂಟಿಯಾಗಿ ಅಭ್ಯಾಸ ಮಾಡಬೇಕೆಂಬ ಸೆಳೆತ ಇನ್ನೂ ಇದೆ. ಆದರೆ ಪುಣೆಯ ಈ 3 ರಾತ್ರಿಗಳ ಅಖಂಡ ಸಂಗೀತ ಸಮಾರಾಧನೆಗೆ ಬಂದದ್ದರಿಂದ ಅವನ ಮನಸ್ಸಿಗೆ ಎಷ್ಟೋ ಉನ್ನತಿಯಾಯಿತು. ಹುವಾಯಿಯಲ್ಲಿದ್ದಾಗ ಮುಂಬಯಿಯ ಸಂಗೀತೋತ್ಸವಗಳಿಗೆ, ಅಹಮದಾಬಾದಿನಲ್ಲಿದ್ದಾಗಲೂ ಅಲ್ಲಿಯ ಬರೋಡಾ, ಮುಂಬಯಿಗಳ ಸಂಗೀತೋತ್ಸವಗಳಿಗೆ ಹೋಗಿ ರಾತ್ರಿ ಕೇಳುತ್ತಿದ್ದ ನೆನಪು ಬಂತು. ಸಾಧನೆ ಮಾಡುವವನು ಕೇಳಲೂ ಬೇಕು. ಅದೃಷ್ಟವಶಾತ್ ತನ್ನ ಗುರುಗಳು ಮಡಿ ಮನೋಭಾವದವರಲ್ಲ. ತನ್ನ ಪಾಠವನ್ನು ಬಿಟ್ಟು ಬೇರೆಯವರದನ್ನು ಕೇಳಿ ಕೂಡಬಾರದೆಂಬ ಕಟ್ಟುಕಟ್ಟಲೆ ಮಾಡುವವರಲ್ಲ ಎನ್ನಿಸಿತು. ಇಷ್ಟು ಹತ್ತಿರ ಪುಣೆಗೆ ಬಂದಿದ್ದೇನೆ, ಮುಂಬೈಗೆ ಯಾಕೆ ಹೋಗಿ ಬರಬಾರದು ಎನ್ನಿಸಿತು. ಆದರೆ ಹತ್ತಿರ ಸಿತಾರ್ ಇರಬೇಕು. ಗುರುಗಳೆದುರು
ಬಾರಿಸಿ ಹೇಳಿಸಿಕೊಳ್ಳಬೇಕು. ಸುಮ್ಮನೆ ಹೋಗಿ ಕುಶಲ ವಿಚಾರಿಸಿ ಬರುವುದೇ ಎನ್ನಿಸಿತು. ಆದರೂ ಹೋಗಿ ಭೇಟಿ ಮಾಡೋಣ, ಭೇಟಿಯಾದರೂ ಆಗೋಣ, ತನ್ನ ಸಿತಾರು ಮತ್ತು ಟಿಪ್ಪಣಿ ಪುಸ್ತಕಗಳಿಗೆ ಆದ ಗತಿಯನ್ನಾದರೂ ಹೇಳಿ ಬರೋಣ ಅನ್ನಿಸಿ ಮುಂಬೈಲ್ ರೈಲು ಹತ್ತಿದ. ಇವನು ಹೇಳಿದ ಕಥೆಯನ್ನೆಲ್ಲ ಕೇಳಿದ ಗುರುಗಳು ಅಂದರು, ಸಂಗೀತ ವಾದ್ಯವನ್ನು ಎತ್ತಿ ಬಂಡೆಯ ಮೇಲೆ ಅಪ್ಪಳಿಸಿದವನು ಮಗುವನ್ನು ಎತ್ತಿ ಅಪ್ಪಳಿಸಿಕೊಂಡ ಕಂಸನಿಗಿಂತಲೂ ಕ್ರೂರಿ. ಕಂಸನಿಗಾದ ಗತಿಯೇ ಅವನಿಗೂ ಬರುತ್ತೆ. ಕಾಲಂ ಆಗಬೇಕು. ನೀನು ಚಿಂತಿಸಬೇಡ. ಇನ್ನು ನೋಟು ಪುಸ್ತಕ ಅದನ್ನು ಮರೆತು ಬಿಡು. ಸಂಗೀತ ನಿನ್ನ ಮನಸ್ಸಿನಿಂದ ಉಕ್ಕಿ ಸುರಿಯಬೇಕು. ಪುಸ್ತಕ ನೋಡಿಕೊಂಡು ಕಚೇರಿ ಮಾಡ್ತೀಯಾ? ಗುರುಗಳು ಮುಸಲ್ಮಾನರು. ಆದರೆ ಸಂಗೀತಕ್ಕೆ ಸಂಬಂಧಿಸಿದ ಯಾವ ವಿವರಣೆ ಬಂದರೂ ಸರಸ್ವತಿಯ ಕತೆ, ಭಾರತ ಭಾಗವತಗಳ ಘಟನೆಗಳನ್ನು ಉದಾಹರಿಸುತ್ತಾರೆ. ಈ ಪುರಾಣಗಳನ್ನು ಬಿಟ್ಟರೆ ನಮ್ಮ ಸಂಗೀತಕ್ಕೆ ಬುನಾದಿಯೇ ಇಲ್ಲವೆಂಬಂತೆ. ಒಟ್ಟಿನಲ್ಲಿ ಅವನು ಮುಂಬಯಿಯಲ್ಲಿ 2 ವಾರ ಉಳಿದ. ಗುರುಗಳಲ್ಲಿದ್ದ ಒಂದು ಹಳೆ ಸಿತಾರಿನಲ್ಲಿ ಅಭ್ಯಾಸ ಮಾಡಿದ. ಅವನ ಭಾಗ್ಯಶ್ರೀಯನ್ನು ಅವರು ತಿದ್ದಿ ವಿಸ್ತರಿಸಿ, ಅದು ಎಲ್ಲೆಯರಿಯದೆ ವಿಸ್ತರಿಸಿಕೊಳ್ಳುವ ಮರ್ಮಗಳನ್ನು ಹೇಳಿಕೊಟ್ಟರು. ದಲಾಲ ಅವನ ತಾಯಿ ಎಂದಿನ ಪ್ರೀತಿಯಿಂದ ಕಂಡರು. ಮುಂಬೈಯಿಂದ ಹೊರಟಾಗ ದಲಾಲ್ ಕಾರಿನಲ್ಲಿ ಕೂರಿಸಿಕೊಂಡು ಪೀಟಿಗೆ ತಂದು ಬಿಟ್ಟ. ರೈಲು ಓಡತೊಡಗಿದಾಗ ದಾದರ್ನ ಕುರ್ಲಾಗಳು ಕಳೆಯುವ ಹೊತ್ತಿಗೆ ಅವನಿಗಿದ್ದಕ್ಕಿದ್ದಂತೆಯೇ ತಾಯಿಗೆ ನೆನಪಾಯಿತು. ಅವರನ್ನು ನೋಡಿ ಎಷ್ಟು ವರ್ಷವಾಯ್ತಲ್ಲ. ಅಪ್ಪ ಏನೋ ಸಿಟ್ಟು ಮಾಡಿಕೊಂಡರು. ಹಾಗಂತ ನಾನು ಅವನನ್ನು ನೋಡದೇ ಇದ್ದೀನಲ್ಲ ಎಂಬ ಖೇದವಾಗತೊಡಗಿತು. ಹಾಗೆ ನೋಡಿದರೆ ಅಪ್ಪನದು ತಪ್ಪಿಲ್ಲ. ಮಗನನ್ನು ಸರಿಯಾಗಿ ದಾರಿಗೆ ಹತ್ತಿಸಬೇಕು ಎಂದು ಅವರು ಧಾರಾಳವಾಗಿ ಕೊಟ್ಟಿದ್ದಾರೆ. ಎಂಟೆಕ್ ನಾನು ಬಯಸಿದ್ದು ಓದಿಸಿದರು. MBA ಕೂಡ ನಾನು ಬಯಸಿದ್ದು ಓದಿಸಿದರು. ಜೊತೆಯಾಗಿಯೇ ಬಂದ ಸಿತಾರಿನ ಹವ್ಯಾಸ ಕೂಡ ಎಂದೂ ಬೇಡ ಅಂದವರಲ್ಲ. ಕಂಸನು ಅಪ್ಪಳಿಸಿ ಒಡೆದ ಸಿತಾರು ವಾಸ್ತವವಾಗಿ ಅವರು ತೆಗೆಸಿಕೊಟ್ಟದ್ದೇ. ಆದರೆ ಮುಖ್ಯ ವೃತ್ತಿಯನ್ನು ಸಂಪೂರ್ಣವಾಗಿ ಹೊಳೆಯಲ್ಲಿ ಮುಳುಗಿಸಿ ಹವ್ಯಾಸವನ್ನೇ ಜೀವನದ ಸರ್ವಸ್ವವನ್ನಾಗಿ ಮಾಡಿಕೊಳ್ಳುತ್ತೇನೆಂಬ ತೀರ್ಮಾನ ಮಾಡಿದಾಗ ಅವರಿಗೆ ಕೋಪ ಬಂದದ್ದು ಸಹಜವೇ. ಅವರಿಗೆ ಕೋಪವಿರಬಹುದು. ಆದರೆ ನಾನು ಅಪ್ಪನ ಮೇಲೆ ಕೋಪ ಬಿಟ್ಟುಕೊಳ್ಳುವ ವಯಸ್ಸಂಧಿ ಕಾಲದಲ್ಲಿ ಇಲ್ಲ. ನನಗೂ ವಯಸ್ಸಾಗುತ್ತಿದೆ. ಇಲ್ಲಿಗೆ ಹೋಗಿ ಅವರನ್ನು ಯಾಕೆ ನೋಡಬಾರದು ಎನ್ನಿಸಿತು. ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಹಿಂದಿರುಗಿ ದಿಲ್ಲಿಯ ರೈಲಿಯನ್ನು ಯಾಕೆ ಹಿಡಿಯಬಾರದು ಎಂಬ ಆಲೋಚನೆ ಬಂತು. ಮನಸ್ಸು ಉದ್ವಿಗ್ನವಾಯಿತು. ಕಿಟಕಿಯಿಂದ ಹೊರಗೆ ನೋಡಿದ. ಕಲ್ಯಾಣದಲ್ಲಿ ಇದು ನಿಲ್ಲುವುದು ಎಂಬ ನೆನಪಾಯಿತು. ಗಾಡಿ ಓಡುತ್ತಿತ್ತು. ತುಸು ಹೊತ್ತಿಗೆ ಇನ್ನೊಂದು ಆಲೋಚನೆ ಬಂತು. ನಾನು ಉದ್ವಿಗ್ನನಾಗಿ ಓಡಿ ಹೋಗಬಹುದು. ಆದರೆ ಸಂಗೀತದಲ್ಲಿ ಕೂಡ ದೊಡ್ಡದನ್ನು ಸಾಧಿಸದೆ ಈ ಸಾದಾ ಮಿಲ್ ಬಟ್ಟೆಯ ಪೈಜಾಮ ಜುಬ್ಬಗಳನ್ನು ತೊಟ್ಟು ಹೋಗಿ ನಿಂತರೆ ಅವರು ಇನ್ನಷ್ಟು ರೇಗಬಹುದು. ರೇಗದಿದ್ದರೂ ಮೌನವಾಗಿ ಮಾತನಾಡಿಸದೆ ಇದ್ದು ಬಿಡಬಹುದು. ಅವರಲ್ಲಿ ಮನಪರಿವರ್ತನೆಯಾಗದೆ ನಾನು ಹೋದರೆ ನನ್ನಲ್ಲೇ ಕಹಿಭಾವನೆ ಗಟ್ಟಿಗೊಳ್ಳಬಹುದು ಎನ್ನಿಸಿತು. ಇದೇ ಆಲೋಚನೆಯಲ್ಲಿರುವಾಗ ಕಲ್ಯಾಣ್ ಬಂದು ಗಾಡಿ ನಿಂತಿತು. ಅನಂತರ ಮುಂದೆ ಹೊರಟಿತು. ಅದು ಗಮನಕ್ಕೆ ಬಾರದಷ್ಟು ಆಳವಾಗಿ ಅವನು ಈ ಆಲೋಚನೆಯಲ್ಲಿ ಮುಳುಗಿದ್ದ. ರೈಲು ಎಷ್ಟೋ ದೂರ ಸಾಗಿ ಖಂಡಾಲ ಲೋಣಾವಲಗಳನ್ನು ದಾಟಿ ಕಳೆದು ನೇರ ಇಳುವಿನ ಓಟ ಶುರುವಾದ ಮೇಲೆ ತಾನಿರುವ ವಿಳಾಸವನ್ನು ಕೊಟ್ಟು ಸಂಗೀತದಲ್ಲಿ ಆಗುತ್ತಿರುವ ಪ್ರಗತಿಯನ್ನು ವಿವರಿಸಿ ಕ್ಷೇಮ ಸಮಾಚಾರಕ್ಕೆ ಅವನ ಹೆಸರಿಗೆ ಒಂದು ಕಾಗದ ಬರೆದು ಅದರಲ್ಲಿ ಅಪ್ಪನಿಗೆ ಶಿರಸಾಷ್ಟಾಂಗ ನಮಸ್ಕಾರ ತಿಳಿಸಿರಿ ಅಂತ ಸೇರಿಸುವುದು. ಅನಂತರ ಅವರಿಂದ ಕಾಗದ ಬಂದರೆ ಅವರನ್ನು ಮನಸ್ಸು ಅರಿಯುವುದು ಸುಲಭವಾಗುತ್ತದೆ ಎಂಬ ಉಪಾಯ ಕಾಣಿಸಿತು. ಅವನ ಪತ್ರದ ಧಾಟಿ ಕಲ್ಪನೆಗೆ ಬರತೊಡಗಿತು. ಮಗ ಮದುವೆಯಾಗಲಿಲ್ಲವೆಂಬ ಕೊರಗು ಅವಳನ್ನು ಬಾಧಿಸುತ್ತಿದೆ. 38 ವರ್ಷವಾಗಿಯೂ ಮದುವೆಯಾಗದವನು ಮುಂದೆ ಆಗುತ್ತಾನೆಯೋ ಇಲ್ಲವೋ? ಜೀವನಕ್ಕೊಂದು ದಾರಿ ಇಲ್ಲದವನಿಗೆ ಹೆಣ್ಣು ಕೊಡುವವರು ಯಾರು? ಇಂಥವನ್ನು ಮದುವೆಯಾಗುವಳಾದರೂ ಯಾರು ಎಂಬಂತಹ ಪ್ರಶ್ನೆಗಳು ಅವಳನ್ನು ಬಾಧಿಸುತ್ತಿರುತ್ತವೆ. ನಾನು ಪತ್ರ ಬರೆದರೆ ನನ್ನ ಉತ್ತರದಲ್ಲಿ ಈ ಪ್ರಶ್ನೆಗಳು ಎತ್ತದೇ ಇರುವುದಿಲ್ಲ ಎಂಬ ಆಲೋಚನೆಗಳು ನಡೆಯುತ್ತಿರುವಾಗಲೇ ಪುಣೆ ಬಂತು. ರೈಲು ಅಲ್ಲಿಂದ ಮುಂದೆ ಹೊರಟಾಗ ತಾನು ಭವಿಷ್ಯದಲ್ಲಿ ಏನಾಗುತ್ತೇನೆಯೋ ಎಂಬ ಆತಂಕ ಹುಟ್ಟಿತು. ಈ ವಯಸ್ಸಿನಲ್ಲಿ ಸಂಗೀತ ಸಂಪೂರ್ಣ ಸ್ವಾಧೀನವಾಗುತ್ತದೆಯೇ? ಆದರೂ ರಾಷ್ಟ್ರಾದ್ಯಂತ ಶ್ರೋತೃಗಳು ಒಪ್ಪಿ ಕಚೇರಿಗಳಿಗೆ ಆಮಂತ್ರಣ ಬಂದು ನೆಮ್ಮದಿಯ ಜೀವನ ಮಾಡುವಷ್ಟು ಗಳಿಕೆಯಾಗುತ್ತದೆಯೋ ಇಲ್ಲವೋ ಎಂಬಂತಹ ಜೀವನದ ಜಂಜಡ ಆತಂಕದಲ್ಲಿ ರೈಲು 60-70 ಮೈಲಿ ಓಡಿದ ನಂತರ ನೆನಪಾಯಿತು. ಈ ಮಾರ್ಗವಾಗಿ ಎಷ್ಟು ಸಲ ಮುಂಬೈಗೆ ಹೋಗಿ ಹಿಂದಿರುಗಿದ್ದೇನೆ. ಯಾವಾಗ ರೈಲಿನಲ್ಲಿ ಕೂತರೂ ಅದರ ಧಡ್ 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 ಶಬ್ದವು ತಡಾಧಡ್ ದಡಾಧಡ್ ತಡಾತಡ್ ತಡಾತಡ್ ಥಟ್ ತಡಾ ಎಂಬ ಆಕೃತಿಯೊಡೆದು ಅದರಲ್ಲಿಯೇ ಸ್ಪಷ್ಟವಾದ ನಿಶ್ಚಿತ ಚಕ್ರಗತಿಯಲ್ಲಿ ಮೈತಾಳಿ ಎದುರಿಗೆ ನಿಂತು ಮನಸ್ಸು ಸಿತಾರಿನ ಗತ್ಗಳನ್ನು ಕೆಣೆತು ಜೋಡಿಸುತ್ತದೆ. ಹೀಗಾಗಿ ರೈಲು ಪಯಣದಲ್ಲಿ ಎಷ್ಟೋ ಹೊಸ ತಾನಗಳು, 7-8 ಆವರ್ತನಗಳ ದೀರ್ಘ ತಾನಗಳು ಸೃಷ್ಟಿಯಾಗಿ ಅಲ್ಲಿ ನೋಟು ಪುಸ್ತಕ ತೆಗೆದು ಬರೆದಿಟ್ಟುಕೊಂಡು ಬಿಡಲೇ ಎನ್ನಿಸುತ್ತಿತ್ತು. ಎಷ್ಟೋ ಸಲ ಬರೆದೂ ಇದ್ದೇನೆ. ಯಾವ ಶಬ್ದವಾದರೂ ಅದು ಸಂಗೀತದ ಹಾಸುಹೊಕ್ಕೆ ಆಗುವ ಲಹರಿ ಈ ಬಾರಿ ಯಾಕೆ ಇಲ್ಲವಾಗಿದೆ? ಊರ ಜ್ಞಾನ, ಅಪ್ಪ ಅವರ ಜ್ಞಾನ, ಮುಂದೇನೆಂಬ ಹೊಟ್ಟೆಯ ಅಂಜಿಕೆ, ಇದು ಸರಿಯಲ್ಲ ಎನಿಸಿತು. ಆದರೆ ಯಾಕೆ ಹೀಗೆ ಆಗಿದೆ ಎಂಬ ಪ್ರಶ್ನೆಗೆ ಉತ್ತರ ಹೊಳೆಯಲಿಲ್ಲ. ತಿಪ್ಟೂರ್ನಲ್ಲಿಳಿದು ಬಿದಿರಳ್ಳಿಗೆ ಗೇಟಿಗೆ ಬಸ್ನಲ್ಲಿ ಬಂದು ಅಲ್ಲಿಂದ 4 ಮೈಲಿ ನಡೆದು ವಿದ್ಯಾಶಾಲೆ ಸಂಜೆ 5 ವೇಳೆಗೆ ಬಂದಾಗ ಅವನಿಗೆ ಆಶ್ಚರ್ಯವಾಯಿತು. ಅವನ ಅಭ್ಯಾಸಕ್ಕೆಂದು ಕಟ್ಟಲು ಉದ್ದೇಶಿಸಿದ ಮನೆ ಸಿದ್ಧವಾಗಿದೆ. ಅವನು ಬರುವ ದಾರಿಯಲ್ಲೇ ಕಟ್ಟಿ ಸಿಕ್ಕುವುದರಿಂದ ಅದರ ಏರಿಯ ಮೇಲೆ ನಡೆದು ಈ ಮನೆಗೆ ಬಂದರೆ ಅನೂಪ ಮತ್ತು ಇತರ 10 ಹುಡುಗರು
ನೆಲಕ್ಕೆ ಗಾರೆ ಹಾಕಿ ಬೆಣಚು ಕಲ್ಲಿನಲ್ಲಿ ಉಜ್ಜಿ ಉಜ್ಜಿ ನಯ ಮಾಡುತ್ತಿದ್ದಾರೆ. ಎಂಟೆಕ್ ಮಾಡಿರುವ ನಾನು ಮನೆಯ ಕಟ್ಟಡವನ್ನು ಒಂದು ಸಲ ಪರೀಕ್ಷಿಸಿ ನೋಡಿದ. ಮೊದಲು ಅನೂಪ ಹೇಳಿದ್ದಕ್ಕಿಂತ ಸ್ವಲ್ಪ ತುಸು ಭಿನ್ನವಾಗಿದೆ. ಅನೂಪ, ನೀನು ಮೊದಲು ಪ್ಲಾನ್ ಮಾಡಿದಾಗ ಕಲ್ಲು ಕಂಬ ಇರಲಿಲ್ಲ, ಈಗ 6 ಕಂಬ ಹಾಕಿದೆಯಲ್ಲ, ಯಾಕೆ? ಅನೂಪ ಖುಷಿಯಿಂದ ವಿವರಿಸಿದ. ಮಣ್ಣುಗೋಡೆ ಜಂತೆ ಹೆಂಚುಗಳ ಭಾರ ಹೊರಬೇಕಾದ್ರೆ ದಪ್ಪವಾಗಿ ಕಟ್ಟಬೇಕು. ಅದು ಆರಿ ಒಣಗುವುದಕ್ಕೆ ಸಮಯ ಬೇಕು. ಹೇಗೂ ಕಲ್ಲು ಕಂಬ ಇತ್ತು, ಹಾಕಿದೆವು. ಭಾರವೆಲ್ಲ ಅದರ ಮೇಲಿದೆ. ತೆಳುವಾದ ಗೋಡೆ ಹಾಕಿದೆವು. ಬೇಗ ಒಣಗಿತ್ತು. ಬೇಗ ಒಳಭಾಗದಲ್ಲಿ ಗಿಲಾವು ಮಾಡಿದೆವು. ಇಷ್ಟು ಬೇಗ ಹೇಗ್ ಮಾಡಿದೆ? ಮರದ ಕೆಲಸ, ಗೋಡೆ ಕೆಲಸ, ಜಂತೆ ಸಾಮಾನು ಎಲ್ಲ ಜೊತೆ ಜೊತೆಯಲ್ಲಿ ಆಗ್ಬೇಕು ಅಂತ ತೀರ್ಮಾನಿಸಿದೆ. 10 ಹುಡುಗರ 3 ಗುಂಪು ಮಾಡಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದೆ. ನಾಳೆ ದಿನ ಗಾರೆ ತೊಳೆದು ನಿಮಗೆ ಗೃಹ ಪ್ರವೇಶ ಮಾಡಿಸಿಕೊಡ್ತೀನಿ ಎನ್ನುವಾಗ ಅವನ ಕಣ್ಣುಗಳಲ್ಲಿ ಎಂಥ ಕೆಲಸವನ್ನಾದರೂ ಮಾಡಿ ಮುಗಿಸಬಲ್ಲೆನೆಂಬ ಆತ್ಮವಿಶ್ವಾಸದ ಗೆಲುವು ಹೊಳೆಯುತ್ತಿತ್ತು. ಹೊನ್ನತ್ತಿ ಈ ಹುಡುಗನ ಕ್ರತು ಶಕ್ತಿ ಅದ್ಭುತವಾದದ್ದು ಎಂದುಕೊಂಡ. ವಿದ್ಯಾಶಾಲೆಗೆ ಹೋಗಿ ಅಣ್ಣಯ್ಯ ಮತ್ತು ಇತರ ಉಪಾಧ್ಯಾಯರನ್ನು ಕೇಳಿದಾಗ ತಿಳಿಯಿತು. ಹುಳಿ ಸುತ್ತಿಗೆ ಹಿಡಿದು ಕಲ್ಲು ಕಂಬಗಳಿಗೆ ಕಲೆಯ ಆಕಾರ ಕೊಡುವುದರಿಂದ ಆರಂಭಿಸಿ ಈಚಲ ಮರದ ಜಂತೆಗಳನ್ನು ಕೊಚ್ಚುವ ತನಕ, ಹಲಸಿನ ಬಾಗಿಲುಗಳ ಕೆಲಸಗಳನ್ನು ಗರಗಸ ಉಳಿ ಕೈಬಾಚಿಗಳಲ್ಲಿ ಮಾಡಿರುವುದರಿಂದ ಹಿಡಿದು ಮಣ್ಣು ಕಲಸಿ ಗೋಡೆ ಎಬ್ಬಿಸುವ ತನಕ ಅವನದೇ ಕಲ್ಪನೆ, ಅವನದೇ ತೀರ್ಮಾನ, ಅವನದೇ ಮುಂದಾಳುತ್ವ. ಹೊನ್ನತ್ತಿ ಅರ್ಥ ಮಾಡಿಕೊಂಡ. ಈ ಎಲ್ಲ ಕೆಲಸವನ್ನು ಈ ಶಾಲೆಯಲ್ಲಿ ಎಲ್ಲ ಹುಡುಗರ ಕೈಲೂ ಮಾಡಿಸುತ್ತಲೇ ಇದ್ದಾರೆ. ವಿದ್ಯಾರ್ಥಿ ನಿಲಯದ ಒಂದು ಭಾಗವನ್ನು ಹುಡುಗರಿಂದಲೇ ಕಟ್ಟಿಸಿದ್ದಾರೆ. ಕಟ್ಟಿಸುವಾಗ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಬ್ಬರಿಗೂ ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ. ಇಲ್ಲಿಯ ಪಾಠಕ್ರಮ ಮತ್ತು ಕ್ರಿಯಾಕ್ರಮವನ್ನು ನಾನೇ 3 ವರ್ಷದಿಂದ ನೋಡುತ್ತಿದ್ದೇನೆ. ಹೇಳಿದುದನ್ನು, ಒಮ್ಮೆ ಮಾಡಿದುದನ್ನು ಅನೂಪ ತಕ್ಷಣ ಗ್ರಹಿಸಿದ್ದಾನೆ. ಸ್ವತಂತ್ರವಾಗಿ ಮಾಡುವ ನಿಶ್ಚಯ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಉಳಿದವರು ಹಿಂದೇಟು ಹಾಕುತ್ತಾರೆ, ಅಷ್ಟೇ ವ್ಯತ್ಯಾಸ ಎಂದು ಅರ್ಥವಾಯಿತು. ನಾಳೆ ಬೆಳಿಗ್ಗೆ ಎಲ್ಲಾ ವಿದ್ಯಾರ್ಥಿಗಳು ಕೂಡಿ ಅಣ್ಣಯ್ಯನವರ ಕೈಯಲ್ಲಿ 4 ತೆಂಗಿನಕಾಯಿ ಒಡಿಸಿ ಬಾಗಿಲಿಗೆ ತೊಪ್ಪಿನ ತೋರಣ ಕಟ್ಟಿ ಒಳಗೆ 3 ಕಲ್ಲಿಟ್ಟು ಒಂದು ಪಾತ್ರೆಯಲ್ಲಿ ಹಾಲೊಕ್ಕಿಸಿ ಕಾಯಿ ಚೂರನ್ನು ಪ್ರಸಾದವೆಂದು ಎಲ್ಲರಿಗೂ ಹಂಚಿ ಗೃಹ ಪ್ರವೇಶ ಮಾಡಿದರು. ಹೊನ್ನತ್ತಿಗೆಂದು ಇಟ್ಟಿದ್ದ ಚಾಪೆ, ಕಂಬಳಿ, ಒಂದು ನೀರಿನ ಗಡಿಗೆ ಮತ್ತು ಕುಡಿಯುವ ಲೋಟಗಳು ಅಲ್ಲಿಗೆ ಬಂದವು. ತಾನೇ ಸಿತಾರನ್ನು ಹಿಡಿದು ತಂದ ಅನೂಪ. ಸರಿ, ಇದು ನಮ್ಮ ಅಮ್ಮಂದಂತೆ. ಅವಳು ಬಾರಿಸಿದ್ದನ್ನು ನಾನು ಒಂದು ದಿನವೂ ಕೇಳಲಿಲ್ಲ. ಇದು ಹೇಗೆ ನಡೆಯುತ್ತೆ? ನಾನು ಕೇಳಬೇಕಲ್ಲ ಎಂದ. ಈಗ ಶ್ರುತಿ ಮಾಡಿ ಅಭ್ಯಾಸಕ್ಕೆ ಕೊಡ್ತೀನಿ. ಆದ್ರೆ ನಿನಗೆ ಶಾಲೆ ಇದೆಯಲ್ಲ, ಸಾಯಂಕಾಲ ಬರ್ತೀನಿ ಅಥವಾ ರಾತ್ರಿ ಎಂದು ಹೇಳಿ ಅನೂಪ ಎಲ್ಲರೊಡನೆ ಹಿಂದಿರುಗಿದ. 3 ಅಡಿ ಎತ್ತರದ ನುಣುಪಾದ ಗಾರೆಯ ಜಗಲಿಯ ಮೇಲೆ ಹಾಸಿದ ಚಾಪೆ ಕಂಬಳಿಗಳ ಮೇಲೆ ಕೂತು ಹೊನ್ನತ್ತಿ ಶ್ರುತಿ ಮಾಡಿಕೊಳ್ಳತೊಡಗಿದ. ಬೆಟ್ಟದ ಮೇಲಿನ ಗುಡಿಯಂತೆ ಇಲ್ಲೂ ನಿಶ್ಶಬ್ದವಿದೆ. ಅದು ಕಲ್ಲಿನ ಗುಡಿಯಾದ್ದರಿಂದ ಹುಟ್ಟಿದ ಧ್ವನಿ ಒಳಗೆ ಮೊಳಗುತ್ತದೆ. ಇದು ಮಣ್ಣಿನ ಗೋಡೆ. ಮೇಲೆ ಗಾಳಿಯಾಡುವ ಸಂದುಗಳ ಮಣ್ಣಿನ ಹೆಂಚು ಧ್ವನಿಯ ಸೂಕ್ಷ್ಮ ಅಂಚುಗಳನ್ನು ಹೀರಿಕೊಳ್ಳುತ್ತದೆ. ಇದು ಅಂಥ ಮುಖ್ಯ ವ್ಯತ್ಯಾಸವಲ್ಲ, ಮನಸ್ಸು ಚದುರದಿದ್ದರೆ ಸಾಕು. ಪಕ್ಕದಲ್ಲಿ ಕಟ್ಟೆ, ನೀರು, 2 ದಿಕ್ಕುಗಳಲ್ಲೂ ಏರುವ ದಟ್ಟವಾದ ತಂಗಡಿ ಗಿಡಗಳ ಬೋರೆ, ಹಿಂಬದಿಗೆ ತೆಂಗು, ಅದರಾಚೆಗೆ 2 ಫರ್ಲಾಂಗ್ ದೂರದಲ್ಲಿ ವಿದ್ಯಾಶಾಲೆ. ಇದಕ್ಕಿಂತ ಪ್ರಸಕ್ತ ಸ್ಥಳ ಬೇಕೇ ಅಭ್ಯಾಸಕ್ಕೆ ಎಂದುಕೊಳ್ಳುತ್ತಾ ಶ್ರುತಿ ಮಾಡಿದ. ಬೆಳಗಿನ ಹೊತ್ತು ಈ ಜಾಗಕ್ಕೆ ಮೊಟ್ಟ ಮೊದಲನೆಯದು. ತೋಡಿ ಸರಿ, ನಿಧಾನವಾಗಿ, ವಿಸ್ತಾರವಾಗಿ 1 ವಾರ ಅದನ್ನೇ ಬಿಡಿಸಿ ಬಿಡಿಸಿ ಹುಡುಕಬೇಕು ಎಂದುಕೊಂಡ. ಪರವಾಗಿಲ್ಲ, ನೋಟು ಪುಸ್ತಕ ಬೇಡ. ಬಾರಿಸುತ್ತಾ ಮುಂದಿನ ಮೆಟ್ಟಲು, ಸುತ್ತು ಸುಳಿವುಗಳು ತಾನೇ ಕಾಣಿಸುತ್ತವೆ ಎಂದುಕೊಂಡ. ಹೌದು, ಸಾಗುತ್ತಿದೆ, ಬೆಳೆಯುತ್ತಿದೆ, ಚೆನ್ನಾಗಿಯೇ ಬರುತ್ತಿದೆ. 1 ಗಂಟೆ ಅಭ್ಯಾಸ ಮಾಡಿದ ನಂತರ ಬೆಟ್ಟದ ಮೇಲೆ ಬರುತ್ತಿದ್ದ ಸಂಪೂರ್ಣ ಮಗ್ನತೆ, ರಾಗವಶತೆಗಳು ಬರುತ್ತಿಲ್ಲವೆನಿಸಿತು. ಜಾಗವೆಂದೇ. ರವೀಂದ್ರರ ಮನೆಯನ್ನು ನೋಡಿದ್ದೇ ಮೊದಲನೇ ದಿನ. ಆ ರಾತ್ರಿ ಎಷ್ಟು ಬೇಗ ಮಗ್ನತೆ ಬಂತು. ನನ್ನನ್ನು ನಾನು ಎಷ್ಟು ಬೇಗ ಮರೆತು ಬಿಟ್ಟೆ. ಇಲ್ಲೇಕೆ ಹೀಗಾಗುತ್ತಿದೆ ಎಂದು ಯೋಚಿಸುತ್ತಾ ಸುಮ್ಮನೆ ಕುಳಿತ. ಸುಮಾರು 1 ತಾಸು ಹಾಗೆ ಕುಳಿತಿದ್ದ ನಂತರ ಮತ್ತೆ ಬಾರಿಸತೊಡಗಿದ. ಗುರುವಿನಿಂದ ಕಲಿತದ್ದು ನೆನಪಿಗೆ ಬರುವಂತದ್ದು ರಾಗದ ಸ್ಥೂಲ ಚೌಕಟ್ಟು ಮಾತ್ರ ನುಡಿಯುತ್ತಿದೆ. ತಾನು ಕ್ಷಣಸ್ಫೂರ್ತಿಯಿಂದ, ಮಗ್ನ ದರ್ಶನದಿಂದ ಕಂಡು ಸಾಕಾರಗೊಳಿಸುವ ರೇಖೆಗಳು, ಝಳಪುಗಳು ಕಾಣುವುದೇ ಇಲ್ಲ. ಅರ್ಧ ಗಂಟೆ ಹೆಣಗಿ ಮತ್ತೆ ನಿಲ್ಲಿಸಿದ. ಮತ್ತೆ ಅರ್ಧ ಗಂಟೆ. ಯಾಕೆ ಹೀಗೆ ಎಂದು ಚಿಂತಿಸುತ್ತಾ ಕುಳಿತ. ತನ್ನೊಳಗಿನ ಲಹರಿಗೆ ತೋಡಿತಕ್ಕ ರಾಗವಲ್ಲವೇನು, ಬೇರೆ ಯಾವುದೆಂದು ತಿಳಿಯುತ್ತಿಲ್ಲ. ಅತ್ಯುತ್ತಮ ವಿಧಾನವೆಂದರೆ ಅಷ್ಟು ಹೊತ್ತು ಹೊರಗೆ ಸುತ್ತಿಕೊಂಡು ಬರುವುದು ಎಂದು ಸಿತಾರನ್ನು ಜಗುಲಿಯ ಮೇಲಿಟ್ಟು ತನ್ನ ದುಪ್ಪಟ್ಟಿಯನ್ನು ಹೊದಿಸುವಾಗ ಇವತ್ತು ಈ ಕೌದಿ ಚೀಲವನ್ನು ಚೆನ್ನಾಗಿ ಒಗೆಯಬೇಕೆಂಬ ತೀರ್ಮಾನ ಮೂಡಿತು. ಬಾಗಿಲಿಗೆ ಬೀಗ ಹಾಕಿ ಚಪ್ಪಲಿ ಮೆಟ್ಟಿ ಕಟ್ಟೆಯ ಏರಿ ಮೇಲಿ ನಡೆದ. ಅದರಾಚೆಗೆ ತುಸು ದೂರದಲ್ಲಿ ತಂಗಡಿ ಗಿಡಗಳು ಶುರುವಾಗುತ್ತವೆ. ಅದರ ಸಂಧಿಯ ಕಾಲು ದಾರಿಯಲ್ಲಿ ಹೋದರೆ ಬೆಟ್ಟದ ಬುಡ ಮುಟ್ಟಿಸುವ ಉದ್ದಕ್ಕೂ ನರಜು ಕಲ್ಲುಗಳನ್ನು ಹಾಕಿಸಿದ ಏರು ಗಾಡಿ ಜಾಡು. ಅದರ ಮೇಲೆ ನಡೆದು ಏರುವಾಗ 2 ಕಡೆಯ ತಂಗಡಿ ಗಿಡಗಳಿಂದ ಬಂದು ತಲೆಯ ಮೇಲೆ ಗೊಯಿಂಗುಟ್ಟುವ ಗೃಹಗತಿಯಲ್ಲಿ ಹಾರಿಕೊಂಡು ಬರುವ ನೊಣಗಳು. ಆ ಗುಡಿತ ತನಗೆ ಯಾವಾಗಲೂ ತಂಬೂರಿಯ ಶ್ರುತಿಯಂತೆ ಕೇಳಿದೆ. ಈ ದಾರಿ ಹಿಡಿದು ನಡೆಯುವ ಮನಸ್ಸಾಯಿತು. ಸುಮ್ಮನೆ ಹೊರಟ. ನೊಣಗಳು ಸುತ್ತಿಕೊಂಡವು. ಆದರೆ ಅದ ಗುಡಿತ
ಮುಜುಗರ ಹುಟ್ಟಿಸುವ ಏರಿಳಿತವಿಲ್ಲದ ಏಕತಾನತೆಯಿಂದ ಹಿಂಸೆಯಾಗುತ್ತಿದೆ. ಹೆಗಲ ಮೇಲೆ ಒಂದು ಚೌಕವಿದ್ದರೆ ಬೀಸಿ ಅವುಗಳನ್ನು ಹೊಡೆದೂಡಿಸುವಷ್ಟು ಸಿಟ್ಟು ಬರುತ್ತಿದೆ. ಬೆವರಿ ತುಂತುರು ಕಟ್ಟುವ ನೆತ್ತಿ, ಹಣೆ, ಕುತ್ತಿಗೆಗಳನ್ನು ಒರೆಸಿಕೊಳ್ಳುವಂತಹ ಬೆವರಿನ ಅಂಟು ಈ ಜೂಯಿಂಗುಡಿತವನ್ನು ಇನ್ನಷ್ಟು ಅಸಹ್ಯ ಮಾಡುತ್ತಿದೆ. ಆ ಬೋರೆಯ ಏರನ್ನು ಹತ್ತಿ ಬೆಟ್ಟವು ನಿಂತಿರುವ ಬಯಲಿಗೆ ಬಂದಾಗ ಅದನ್ನು ಹತ್ತುವ ಆಶೆಯಾಯಿತು. 3 ವರ್ಷದಲ್ಲಿ ವಾರದಲ್ಲಿ 5-6 ದಿನ ಕೆಳಗಿಳಿಯದೆ ಅದರ ಮೇಲೆ ವಾಸವಾಗಿದ್ದ ಪ್ರಚಂಡ ಕಲ್ಪನೆ, ಪ್ರಚಂಡ ಭಾವನೆ ಲಹರಿಗಳನ್ನು ಧರಿಸಿ ಅದನ್ನೆಲ್ಲ ಸಿತಾರಿನ ತಂತಿಗಳಲ್ಲಿ ಇಳಿಸಿದ ಜಾಗ ಈಗಲೂ ಒಂಟಿಯಾಗಿ ನಿಂತಿದೆ. ಅದಕ್ಕೂ ನನ್ನ ಜೊತೆ ಬೇಕಾಗಿರಬಹುದು. ಆದರೆ ಮುಜರಾಯಿ ಇಲಾಖೆ, ಕಾಯ್ದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಈಗ ಈ ತಾಲೂಕಿಗೆ ತಹಸೀಲ್ದಾರ್ನಾಗಿರುವ ಪರಶುರಾಮೇಗೌಡನೇ ಬಂದಿದ್ದಾನಂತೆ. ಇನ್ನು ನನಗೆ ಶಿಖರದ ಗುಡಿಯಲ್ಲಿ ಪ್ರವೇಶವಿಲ್ಲ. ತಾನು ಮಗ್ನತೆಯ ಸ್ಥಾನದಿಂದ ದೂಡಲ್ಪಟ್ಟೆ ಎನ್ನಿಸಿತು. ಅರ್ಧ ಗಂಟೆ ಬೆಟ್ಟವನ್ನೇ ನೋಡುತ್ತಾ ನಿಂತಿದ್ದು ಬೀಸುಗಾಳಿಗೆ ಮೊರೆವ ಅದರ ನಡು ಹಾಗೂ ಎತ್ತರದ ಮೇಲಿನ ಮರಗಳ ಕೊಂಬೆ ಮತ್ತು ಕೋಟಿ ಎಲೆಗಳ ಕಂಪನವನ್ನು ಕಲ್ಪಿಸಿಕೊಳ್ಳುತ್ತಾ ನಿಂತಿದ್ದವನು ತಲೆಯ ಮೇಲೆ ಬಿಸಿಲು ಚುರುಗುಟ್ಟುವ ಅರಿವಾದಾಗ ಹಿಂದಿರುಗಿ ಹೊರಟ. ಇದು ಒಡೆರಯ್ಯ ಪೂಜೆಗೆ ಹೋಗುವ ಹೊತ್ತು. ನನಗೆ ಎದುರಿಗೆ ಸಿಕ್ಕಿದರೂ ಸಿಕ್ಕಬಹುದು ಎನ್ನಿಸಿತು. ಸಿಕ್ಕಿದರೆ ಕತ್ತು ಬಗ್ಗಿಸಿಕೊಂಡು ಹೋಗಿ ಬಿಡಬಹುದು. ನಾನಾಗಿಯೇ ಮಾತನಾಡಿಸಿದರೆ ಉತ್ತರ ಕೊಡದೆ ಅತ್ತ ಕಡೆಯಿಂದ ಹಾಯಬಹುದು. ಒಡೆಯರಯ್ಯನೊಡನೆ ಇಂಥ ಘಟನೆ ಬೇಡವೆನಿಸಿತು. ಇನ್ನು 4 ದಿನ ಕಳೆದವರ ಕೋಪ ಇಳಿಯಲಿ, ನಾನೇ ಮಾತಾಡಿಸ್ತೀನಿ. 3 ವರ್ಷ ಅವರು ಹೊತ್ತು ತಂದ ಅನ್ನ ತಿಂದ ನಾನು ಅವರಿಂದ ಮಾತಿನ ಸಂಬಂಧವನ್ನು ಕತ್ತರಿಸಿಕೊಂಡು ಈ ಊರಿನಲ್ಲಿರುವುದು ಹೇಗೆ ಎಂದುಕೊಂಡು ಬೇಗ ಬೇಗ ಇಳಿಯತೊಡಗಿದ. ಕಾದು ಕುಳಿತಿದ್ದಂತೆ ನೊಣಗಳು ಮತ್ತೆ ಮುತ್ತಿಕೊಂಡವು. ಏಕತಾನದ ಗುಯಿಂಗುಡಿತ, ಬೆವರು. ಕೊನೆಗೆ ಇಳಿತ ಮುಗಿದು ತುಸು ದೂರ ಮಟ್ಟಸ ನೆಲದ ಮೇಲೆ ನಡೆದು ಅನಂತರ ಬಲಕ್ಕೆ ತಿರುಗಿ ಕಟ್ಟೆಯ ಏರಿಯ ಮೇಲಕ್ಕೆ ಬಂದಾಗ ಒಡೆಯರಯ್ಯನ ಮಾರ್ಗದಿಂದ ನೋಡಿದರೂ ಕಾಣದಷ್ಟು ದೂರವಿದೆ ಈ ಕಟ್ಟೆ ಎನ್ನಿಸಿತು. ಬೀಗ ತೆಗೆದು ಜಗುಲಿಯ ಮೇಲೆ ಕೂತು ತುಸು ಹೊತ್ತು ವಿಶ್ರಮಿಸಿದ ಮೇಲೆ ಸಿತಾರು ಎತ್ತಿಕೊಂಡ. ಅಂತಹ ಸ್ಫೂರ್ತಿಯೂ ಇಲ್ಲದ, ಬಿಸಾಡುವ ಬೇಸರವೂ ಇಲ್ಲದ ಮಧ್ಯಸ್ಥಿತಿಯಲ್ಲಿ ಅಭ್ಯಾಸ ತೊಡಗಿತು. ಬೆಟ್ಟದ ಮೇಲೆ ಬರುತ್ತಿದ್ದ ಪ್ರಪಂಚವನ್ನೇ ಮರೆಯುವ ಮಗ್ನತೆ ಇಲ್ಲಿ ಬರುತ್ತಿಲ್ಲ. ಆದರೆ ಅದನ್ನೇ ಮಾನವೆಂದು ಭಾವಿಸಿ ಅಭ್ಯಾಸವನ್ನು ಬಿಟ್ಟು ಚಿಂತಿಸುವುದು ವಿವೇಕವಲ್ಲ. ಪ್ರಾಯಶಃ ಕೇವಲ ಅಭ್ಯಾಸದಿಂದ ಗಳಿಸಿಕೊಳ್ಳಬೇಕಾದ ಕುಶಲತೆಯ ಸಾಧನೆಯ ಮುಖದಲ್ಲಿ ನಾನಿದ್ದೇನೆ. ಅದು ಒಂದು ಅಗತ್ಯದ ಭಾಗವೇ. ಸಾಧನೆಯು ಮಾತ್ರ ಶಿಥಿಲವಾಗಬಾರದು ಎಂದು ಕ್ರಮೇಣ ಅರ್ಥ ಮಾಡಿಕೊಂಡ ಅವನು ಹಗಲಿನ ಬಹುಭಾಗ ಇಲ್ಲಿ ಕುಳಿತುಕೊಂಡು ಬಾರಿಸುತ್ತಿದ್ದ. ಹೀಗೆ 3 ತಿಂಗಳು ಕಳೆಯಿತು. ಒಮ್ಮೆ ಮುಂಬೈಗೆ ಹೋಗಿ ಗುರುಗಳೊಡನೆ 1 ತಿಂಗಳಿದ್ದು ಹಾಗೆಯೇ ದಾರಿಯಲ್ಲಿ ಮೀರಜ್ನಲ್ಲಿಳಿದು ಹೊಸ ಸಿತಾರ್ ಸಿದ್ಧವಾಗಿದ್ದರೆ ಸಂಗಡ ತರಬೇಕೆಂದು ಆಲೋಚಿಸಿದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ